ನಮಸ್ತೆ, ಸಲಾಂ ಅಲೈಕುಂ. ನಾನಾ ರವಿಚಂದ್ರ. ನೀವು ಸರ್? ನಾವು ಸುದೀಪ್ ಸರ್. ಕಿಚ್ಚ ಸುದೀಪ್ ಅಂದ್ರೆ ಹುಚ್ಚ ರಾಜ ಅಂತಾರೆ, ಅದ್ರೆಲ್ಲ ಮಾತಾಡ್ಕೊಂಡ. ಇವ್ರಿಗೆ ಸುದೀಪ್ ಅಂತಾನೆ ನನ್ನ ಹೆಂಗಿದ್ದೀರಾ ಅಂದ್ರೆ ಸುದೀಪ್ ತರ ಇದೀನಿ ಅಂತ ಇವ್ರು ಹೇಳಿದ್ರು. ನೀವ್ ಹೆಂಗಿದ್ದೀರಾ ಅಂದ್ರೆ ನಾನು ರಕ್ಷಿತ ತರ ಇದೀನಿ ಅಂದೆ. ಯಾರಿಗೇನ್ ಕಮ್ಮಿ ಇಲ್ಲ ಆತರ ಇದ್ವಿ ಅಂತ ಹೇಳ್ಕೊಂಡ್ವಿ ಅಷ್ಟೇ. ಮದ್ವೆ ಆದ್ಮೇಲೆ ಎಲ್ಲ ಚೇಂಜ್ ಆಗ್ಬಿಡ್ತಾರಲ್ಲ ಮಕ್ಕಳಾದ್ರೆ ಎಲ್ಲ. ರಕ್ಷಿತ ಹೋಗ್ಬಿಟ್ಟು ನಾನು ನೋಡಿ ಹೆಂಗ್ ಆಗ್ಬಿಟ್ಟಿದೀನಿ ಇವಾಗ. ಇವ್ರು ಸುದೀಪ್ ಹೋಗ್ಬಿಟ್ಟು ಹಿಂಗೆ ಅಂಬರೀಷ್ ಅಣ್ಣನ್ ತರ ಆಗ್ಬಿಟ್ಟವ್ರೆ. ಇಲ್ಲ ಅಷ್ಟೇ. ಯಜಮಾನ್ರ ಬಗ್ಗೆ ಏನಂತೀರಾ? ಯಜಮಾನ್ರ ಬಗ್ಗೆ ಭಯ ಇದ್ದೇ ಇರುತ್ತೆ ಎಲ್ಲಾ ಹೆಣ್ಮಕ್ಳುವೆ. ಒಟ್ನಲ್ಲಿ ಅವ್ರು ಬಂದ್ ಬೈದಿರಲ್ಲ, ಅವಾಗ ಭಯ ಆಯ್ತು, ಅಳು ಬಂತು ತುಂಬಾ. ನಾನು ಜನಕತ ಕೇಳ್ಕೊಂಡೆ, ಇನ್ನೊಂದ್ಸಲಿ ನಾನ್ ಮಾಡೋದೇ ಇಲ್ಲ, ಸಾಕಾಗ್ಬಿಟ್ಟೈತೆ ಜೀವನ, ನಾನ್ ಮಾಡಲ್ಲ ಅಂತ ಹೇಳ್ದೆ. ಅದೇ ಒಂದು 10 ನಿಮಿಷ 15 ನಿಮಿಷ ಕುತ್ಕೊಂಡು ಯೋಚನೆ ಮಾಡ್ದೆ, ಯಾಕೆ ಭಯ ಪಡ್ಬೇಕು, ನಾನೇನ್ ತಪ್ಪು ಮಾಡ್ತಾ ಇಲ್ವಲ್ಲ, ನಾನ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ದೆ ರೀಲ್. ಈ ರೀಲ್ಸ್ ಮಾಡ್ತಾ ಹೋಗ್ತಾ ಇರ್ತೀರ, ಏನ್ ಯೂಸ್ ಅದರಿಂದ? ಏನು ಯೂಸ್ ಆಗಿಲ್ಲ ಅಂದ್ರೆ ನನ್ಗೆ ಜನ ಒಂದು ಲೈಕ್ ಕೊಡ್ತಾರೆ ನೋಡಿ, ಹಾರ್ಟ್ ಹಾಕೋದು, ಕಣ್ಣಲ್ಲಿ ಇದ್ ಮಾಡೋದು, ಅದ್ ನಂಗೆ ತುಂಬಾ ಇಷ್ಟ ಆಗುತ್ತೆ. ಇನ್ನೂ ಲೈಕ್ ಬರ್ತಿದೇನೋ, ಇನ್ನೂ ಲೈಕ್ ಮಾಡ್ತಾರೇನೋ ಅಂತ ನೋಡ್ತಾ ಇರ್ತೀನಿ. ನಾನು ತೆಗ್ದಿದ್ದೆ ಇನ್ಸ್ಟಾಗ್ರಾಮ್. ಅಂದ್ರೆ ಜನಗಳ ಪ್ರೀತಿಗೋಸ್ಕರ ರೀಲ್ಸ್ ಮಾಡ್ತಾ ಇದ್ದೀರಾ? ಜನಗಳ ಪ್ರೀತಿಗೋಸ್ಕರ ನಾನು ಇರೋದು ರೇಷ್ಮಾ. ಜನಗಳ ಪ್ರೀತಿ ಕೊಡ್ತಾರಲ್ಲ, ನನ್ಗೆ ತುಂಬಾ ಇಷ್ಟ. ನನ್ಗೆ ನನ್ನ ಅಪ್ಪ ಅಮ್ಮನ ಪ್ರೀತಿ ತುಂಬಾ ಕಮ್ಮಿ ಸಿಕ್ಕಿದೆ, ಚಿಕ್ಕ ಹುಡುಗಿಂದನೂ ಅಷ್ಟೇ. ಒಂದು ಮೆಚೂರ್ ಆಗೋಂಟ ಸಿಕ್ತು ಇಲ್ಲ ಅನ್ನಲ್ಲ. ಆಮೇಲೆ ಗಾರ್ಮೆಂಟ್ಸ್ ಕೆಲಸ ಮಾಡೋದು, ಆಮೇಲೆ ಮದ್ವೆ ಆದ್ವಿ, ನಾನು ದೂರ ಆಗ್ಬಿಟ್ಟೆ ನಮ್ಮ ಅಪ್ಪ ಅಮ್ಮನ ಕಡೆಯಿಂದ. 15 ವರ್ಷಕ್ಕೇನೆ ಅವಾಗ್ಲಿಂದ ನನ್ಗೆ ಅಪ್ಪ ಅಮ್ಮನ ಪ್ರೀತಿ ತುಂಬಾ ಕಮ್ಮಿ ಸಿಕ್ತು. ನಮ್ಮ ಅಕ್ಕ ತಂಗಿರು ಅಣ್ಣ ಎಲ್ಲ ನಮ್ಮ ಅಮ್ಮನ ಹತ್ರನೇ ಇರೋದು. ಎಲ್ಲಾ ಫ್ಯಾಮಿಲಿ ನಮ್ಮ ಅಕ್ಕ ತಂಗಿರೆಲ್ಲ ನಮ್ಮ ಅಮ್ಮನ ಹತ್ರನೇ ಇರೋದು. ನಾನು ಒಬ್ಳೆ ಇಲ್ಲಿ ಬೆಂಗಳೂರಲ್ಲಿ ಇದ್ದು, ಎಲ್ಲ ಹಾಸನ ಜಿಲ್ಲೆ ಎಲ್ಲ ಅಲ್ಲೇ. ಲವ್ ಮ್ಯಾರೇಜ್ ಅಂತಂದ್ರೆ ಸ್ವಲ್ಪ ಏನಾದ್ರು ಹೇಳ್ಬೋದಾ? ಸ್ವಲ್ಪ ಅಲ್ಲ, ತುಂಬಾನೇ ಹೇಳ್ತೀನಿ. ಅದೇ ಇವ್ರು ನಾನು ಹಾಸ್ಟೆಲ್ ಇದ್ದೆ, ಮಹಾಲಕ್ಷ್ಮಿ ಲೇಔಟ್ ಇಸ್ಕಾನ್ ಟೆಂಪಲ್ ಇದೆಯಲ್ಲ ಯಶವಂತಪುರ, ಅಲ್ಲಿ ಮಹಾಲಕ್ಷ್ಮಿ ಲೇಔಟ್ ಅಂತ ಇದೆ, ಅಲ್ಲಿ ನಾನಿದ್ದೆ. ಇವ್ರು ಬಂದ್ಬಿಟ್ಟು ಇಲ್ಲಿ ಬನಶಂಕರಿಲಿ ಇದ್ದಿದ್ದು, ಮರಳು ಸೇಲ್ ಮಾಡ್ತಾರೆ ಇವ್ರು. ಅಲ್ಲಿ ಮರಳು ಅಂತ ಹೇಳ್ಬಿಟ್ಟು ಅಲ್ಲಿ ಬಂದಿದ್ರು ಒಂದ್ಸಲಿ ಮರಳು ಹಾಕಕ್ಕೆ. ಅವಾಗ ಅಲ್ಲಿ ಪರಿಚಯ ಆದ್ರು. ಅಂದ್ರೆ ನನ್ ಮುಖ ಇವ್ರು ನೋಡಿತಿಲ್ಲ, ಫೋನ್ ನಂಬರ್ ಮಾತ್ರ ಇದ್ದಿತ್ತು. ಆಮೇಲಿಂದ ಆಯ್ತು ಅಂತ ಫೋನ್ ಅಲ್ಲೇ ಮಾತಾಡಿದ್ವಿ ಒಂದ್ 5-6 ದಿವಸ. 6ನೇ ದಿವಸ ಇವ್ರು ಬಂದ್ರು ಮುಂದೆ. ಆಮೇಲೆ ನಮ್ಮ ಅಪ್ಪ ಟೆಕ್ಸ್ಪೋರ್ಟ್ ಹೆಡ್ ಆಫೀಸ್ ಕೆಲಸ ಮಾಡ್ತಾ ಇದ್ರು, ಅಲ್ಲೇ ಗುರುಂಟೆಪಳ್ಳಿಯಲ್ಲಿ ಟೆಕ್ಸ್ಪೋರ್ಟ್ ಹೆಡ್ ಆಫೀಸ್ ಅಂತ ಕೆಲಸ ಇದೆ ಆಫೀಸು, ಅದ್ರಲ್ಲಿ ಕೆಲಸ ಮಾಡ್ತಾ ಇದ್ರು. ಅಲ್ಲಿ ಬಂದ್ರು, ಇವ್ರು ತೋರಿಸ್ದೆ ನನ್ನ ಅಪ್ಪನ್ಗೆ ಕರ್ಕೊಂಡು ಹೋಗ್ಬಿಟ್ಟು. ಇವ್ರು ಚಿಂಗಮ್ ತಿನ್ಕೊಂಡು ಕೂತಿದ್ರು. ಆಮೇಲೆ ಏನಮ್ಮ ಇವ್ರು ಚಿಂಗಮ್ ತಿನ್ಕೊಂಡು ಕೂತವ್ರೆ, ರೌಡಿ ತರ ಇದಾರೆ ಫೇಸ್ ಎಲ್ಲ, ಬೇಡ ಅಂತ ಹೇಳಿದ್ರು. ನಾನ್ ಬಂದು ಇವ್ರಿಗೆ ಹಂಗೆ ಹೇಳ್ದೆ, ರೀ ಬೇಡ ಅಂತ ಹೇಳ್ತವ್ರೆ ಅಂತ. ಇವ್ರು ಹೇಳಿದ್ರು, ನಿಮ್ಮಪ್ಪ ಎಲ್ಲೇ ಅವ್ರು ಸಿಕ್ಕಿಲ್ಲ ನಿಮ್ಗೆ ಎತ್ಕೊಂಡೋಗಿ ಮದ್ವೆ ಆಗ್ತೀನಿ ಅಂತ ಹೇಳಿದ್ರು. ಇವ್ರಿಗೆ ಬಿಡ್ಬೇಡ್ದು, ಇವ್ರ ಮಾತು ಖಡಕ್ ಆಗಿದೆ, ಖಡಕ್ ಆಗಿದೆ, ನಾನ್ ಇವ್ರಿಗೆ ಬಿಡ್ಬೇಡದು, ಇವ್ರು ಮದ್ವೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಮದ್ವೆ ಆಗಿದ್ರು. ಪ್ರೀತಿ ಮಾಡಿದ್ರೆ ಜಗಕ್ಕೆ ಎದುರಬಾರ್ದು ಅನ್ನೋ ರೀತಿಯಲ್ಲಿ. ಪ್ರೀತಿ ಮಾಡಬಾರದು, ಮಾಡಿದರೆ ಜನಕ್ಕೆ ಎದರಬಾರದು, ಜಗಕ್ಕೆ ಎದರಬಾರದು ಅಂತ ಒಂದು ರೀತಿಯಲ್ಲಿ ಮಾದರಿಯಾಗಿ ನಿಂತ್ಕೊಳ್ತಾ ಇದ್ದಾರೆ. ಲವ್ ಮ್ಯಾರೇಜ್ ಆದ್ರೂ ಒಂದೊಳ್ಳೆಯ ಕೆಲಸಗಳನ್ನ ಮಾಡೋಕೆ ರೆಡಿಯಾಗಿ ನಿಂತ್ಕೊಂಡಿದ್ದಾರೆ. ಈಗ ಸೋಷಿಯಲ್ ಮೀಡಿಯಾ ಒಂದು ಸ್ಟಾರ್ ಆಗ್ತಾ ಇದ್ದಾರೆ. ನಿಮ್ಮಿಂದ ಏನೇನ್ ಕೆಲಸಗಳನ್ನ ಜನರು ಅಕ್ಸೆಪ್ಟ್ ಮಾಡ್ಬೋದು ಅಂತ ಮುಂದಿನ ದಿನಗಳಲ್ಲಿ? ನಿಮ್ ಮನ್ಸಲ್ಲಿ ಏನಿದೆ ಅದಕ್ಕೆಲ್ಲ ನಾನ್ ಬರ್ತೀನಿ. ನಮ್ಮ ಅಮ್ಮನೇ ಹೇಳ್ತಾ ಇದ್ರು, ನೀನ್ ಮುಟ್ಟಿದ್ರೆ ಚಿನ್ನ ಆಗುತ್ತೆ ಕಣೆ ಅಂತ ಹೇಳ್ಬಿಟ್ಟು. ನಾನು ಎಲ್ಲೆಲ್ಲಿ ಹೋಗ್ತಾ ಇದೀನೋ, ಇದ್ರಲ್ಲಿ ಮಾತಾಡ್ತಿದ್ದೀನೋ ಅದೆಲ್ಲ ಫೇಮಸ್ ಆಗ್ತಿದೆ. ಯಾಕಂದ್ರೆ ಅವ್ರು ನಂಗೆ ಫೋನ್ ಮಾಡ್ಬಿಟ್ಟು ಹೇಳ್ತಾರೆ, ನಾವು ಫೇಮಸ್ ಆಗಿದೀವಿ ಮೇಡಮ್, ನಿಮ್ ಕಡೆಯಿಂದ ನಾವ್ ಎಷ್ಟು ಚೆನ್ನಾಗಿ ಓಡ್ತಿದೆ ಅಂದ್ರೆ ಇಷ್ಟು. ನಮ್ಗೆ ದುರ್ಗಾ ಮೊನ್ನೆ ಫೋನ್ ಮಾಡ್ಬಿಟ್ಟು ಅವರು ಹಂಗೆ ಹೇಳಿದ್ರು, ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ನಿಮ್ ಕಡೆಯಿಂದ, ತುಂಬಾ ಖುಷಿ ಆಯ್ತು ರೇಷ್ಮಾ ಅಂತ ಹೇಳ್ಬಿಟ್ಟು. ಎಲ್ಲರ ಕಾಲಿಲಿ ಎಲ್ಲರ ಕೈಲಿ ಚಿನ್ನ ಒಳ್ಳೇದಾಗುತ್ತೆ ಅಂತ ಹೇಳ್ತವ್ರೆ ಹೊರತು ಯಾರು ಕೆಟ್ಟದಾಗಿಲ್ಲ ಅಂತ ಹೇಳಿಲ್ಲ. ಎಲ್ಲರೂ ಅದೇ ಹೇಳ್ತಿರೋದು, ಒಳ್ಳೇದಾಗ್ತಿದೆ ಅಂತಾನೆ ಹೇಳ್ತವ್ರೆ. ಒಳ್ಳೇದನ್ನ ಬಯಸಿದ್ರೆ ಒಳ್ಳೇದಾಗುತ್ತೆ. ಈಗ ಒಳ್ಳೇದಾಗ್ತಾ ಇದೆ ಅಂತ ಹೇಳ್ತಾ ಇದಾರೆ. ಅದೇ ಸ್ಟಾರ್ಟಿಂಗ್ ಟೈಮ್ ಅಲ್ಲಿ ಕೆಟ್ಟ ಕಾಮೆಂಟ್ ಗಳು ಹಾಕಿದಾಗ ಎಲ್ಲರೂ ನೋಡಿರ್ತಾರೆ, ನಮ್ಮ ರಿಲೇಟಿವ್ ದವರಿಗೆ ಯಾವ ರೀತಿಯಲ್ಲಿ ಕಾಮೆಂಟ್ ಗಳು ಬರ್ತಾ ಇದೆಯಲ್ಲ ಅಂತ ಹೇಳಿ ಅಂದಿದ್ದು ಮಾತಾಡಿದ್ದು ಎದುರುಗಡೆ ಹೇಳಿ. ಅದಕ್ಕೆ ನಮ್ಮ ಕುಟುಂಬದಲ್ಲಿ ಯಾರು ಮಾತಾಡ್ತಲ್ಲ ನನ್ಗೆ. ನಾವ್ ಅಪ್ಪ ಬಿಟ್ರೆ ಇನ್ಯಾರು, ನಮ್ಮ ಅಕ್ಕ ತಂಗಿರು, ನಮ್ಮಮ್ಮ ಯಾರು ಮಾತಾಡ್ತಾ ಇಲ್ಲ. ನಮ್ಮ ಕುಟುಂಬದಲ್ಲಿ ಯಾರು ಮಾತಾಡ್ತಲ್ಲ. ನನ್ಗೆ ಫೋನ್ ಮಾಡಿದ್ರು ಎತ್ತಲ್ಲ ಅವರು. ಮಾತಾಡ್ತವ್ರೆ ಅಂದ್ರೆ ನಮ್ಮ ಅತ್ತೆ ಮಾವ, ನಮ್ಮ ಯಜಮಾನ್ರು ಅಷ್ಟೇ, 3 ಜನ. ಅವ್ರದೇ ಪ್ರೀತಿ ಸಿಗ್ತಿರೋದು ನನ್ಗೆ. ಅಂದ್ರೆ ಈ ಕಾಮೆಂಟ್ ಗಳಿಂದನೇ ಅವ್ರು ದೂರ ಆಗಿರೋದು. ಹೌದು, ಈ ಕಮೆಂಟ್ ಗಳಿಂದ ಇದ್ರಿಂದ ನೋಡ್ಬಿಟ್ಟು, ಯಾಕೆ ನಿನ್ ಬೇಕು ಇದೆಲ್ಲ ಬೇಡ, ನಿಂಗೆ ಬ್ಯಾಡ್ಕಮ್ಮನ್ ಯಾಕೆ ಬೇಕು, ನಮ್ಗೆ ಮಕ್ಳಿದಾರೆ ನೋಡ್ಕೊಂಡು ಹೋಗು, ಸುಮ್ನೆ ಯಾಕೆ ಇದೆಲ್ಲ ಬೇಡ, ನಿಂಗೆ ಬೇಡ ಅಂತಾನೆ ಹೇಳ್ತಿರೋದು. ಇವಾಗ್ಲೂ ನನ್ ಮಾತಾಡ್ತಲ್ಲ, ನಮ್ಮಮ್ಮ ಬೈತಾರೆ. ಈ ಬ್ಯಾಡ್ ಕಾಮೆಂಟ್ ಗಳನ್ನ ಹಾಕ್ತಾ ಇರ್ತಾರಲ್ಲ, ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ? ಒಬ್ರು ಅದೇ ಏನಂಗ್ ಗೊತ್ತಾ, ನೀವು ಒಬ್ರಿಗೆ ಒಳ್ಳೇದ್ ಮಾಡಿ, ಆ ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾರೆ. ಒಬ್ರಿಗೆ ಕೆಟ್ಟೋಗ್ಲಿ ಅವರು, ಹಾಳಾಗ್ಲಿ ಅವರು ಅಂತ ಯಾವತ್ತೂ ಯೋಚನೆ ಮಾಡ್ಬಿಡಿ. ಯಾಕಂದ್ರೆ ನಿಮ್ ಮನ್ಸಲ್ಲಿ ಅದು ಆಗುತ್ತೆ. ನಾವು ಹೇಳಿಲ್ಲ ಅಂದ್ರೆ ಆ ದೇವ್ರು ನಿಮ್ಗೆ ಹೇಳುತ್ತೆ. ನಾವ್ ಹೇಳಲ್ಲ, ನಾವು ಬಾಯಿ ಮುಚ್ಕೊಂಡೇ ಇರ್ತೀವಿ, ಬಟ್ ಆ ದೇವ್ರು ಬಿಡಲ್ಲ. ದೇವ್ರು ನೋಡ್ತಾ ಇರ್ತಾರೆ, ನಮ್ಮ ಅಕ್ಕಪಕ್ಕನೇ ದೇವ್ರು ಇರ್ತಾರೆ. ಯಾರು ನಂಬ್ತಿರೋ ಅವ್ರ ದೇವ್ರಿಗೆ ಅವ್ರು ಒಳ್ಳೆ ಕಮೆಂಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೋಡಿ, ನಿಮ್ಮಿಂದ ಒಳ್ಳೆ ಕೆಲಸ ಆದ್ರೆ ಒಂದು ಲೈಕ್ ಮಾಡಿ. ಒಳ್ಳೇದ್ ಕೆಲಸ ಮಾಡ್ಬೇಕು, ಇವ್ರು ರೀಲ್ ಇಷ್ಟ ಆದ್ರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆದ್ರೆ ಶೇರ್ ಮಾಡಿ. ಕಾಮೆಂಟ್ ಮಾಡ್ಬೇಕಾಗಿತ್ತಂದ್ರೆ ಒಂದು ಸಜೆಷನ್ ರೀತಿಯಲ್ಲಿ, ಬದಲಾವಣೆ ಆಗೋ ರೀತಿಯಲ್ಲಿ
ಕಾಮೆಂಟ್ ಗಳನ್ನ ಮಾಡಿ. ಅದನ್ನ ಬಿಟ್ಟು ಬೇರೆ ಬೇರೆ ರೀತಿಯಲ್ಲಿ ಈ ಮಾಡಕ್ಕೆ ಕೆಲಸನೇ ಇಲ್ಲದೆ ಇರೋರು ಮಾಡ್ತಾರೆ ನೋಡಿ, ಅಂತ ಕೆಲಸನ ನೀವುಗಳು ಮಾಡಬೇಡಿ. ಯಾಕೆಂದ್ರೆ ಸೋಷಿಯಲ್ ಮೀಡಿಯಾನ ಒಂದು ಒಳ್ಳೆ ರೀತಿಯಲ್ಲಿ ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ. ಇವ್ರೇನ್ ಕೆಟ್ಟದಾಗಿ ಮಾಡ್ತಾ ಇಲ್ಲ, ಕೆಟ್ಟದಾಗಿ ಬಹಳಷ್ಟು ಜನ ಮಾಡ್ತಾ ಇದ್ದಾರೆ. ಅಂತವ್ರುಗಳಿಗೆ ಕಾಮೆಂಟ್ ಮಾಡಿದ್ರೆ ಒಂದು ರೀತಿ ಸರಿ ಅನ್ಬೋದು. ಇವರು ತಮ್ಮ ಜೀವನವನ್ನು ರೂಪಿಸ್ಕೊಳ್ಳಕ್ಕೆ ಎಲ್ಲಿ ನನಗೆ ಅವಮಾನ ಆಗಿದೆಯೋ ಅಲ್ಲೇ ಸನ್ಮಾನ ಮಾಡ್ಕೋಬೇಕಂತೇಳಿ ಗಟ್ಟಿಗಿತ್ತಿಯಾಗಿ ನಿಂತ್ಕೊಂಡಿದ್ದಾರೆ ರೀಲ್ಸ್ ರೇಷ್ಮಾ ಅವರು. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಕಡೆ ವೈರಲ್ ಆಗ್ತಾ ಇದ್ದಾರೆ ಸಹ. ಹಾಯ್ ಫ್ರೆಂಡ್ಸ್ ಅಂತ ಅನ್ನುವ ಮೂಲಕ, ಬೇರೆ ಬೇರೆ ಡೈಲಾಗ್ಗಳ ಮೂಲಕ ಇಂಥವ್ರನ್ನ ಬೆಳೆಸೋದ್ರಿಂದ ಮತ್ತಷ್ಟು ಹೆಣ್ಮಕ್ಳು ಈ ಒಂದು ವೇದಿಕೆಯನ್ನ ಒಳ್ಳೆಯ ರೀತಿಯಲ್ಲಿ ಬಳಸ್ಕೊಳ್ತಾರೆ. ಹಾಗಾಗಿ ನಾನು ಇದನ್ನೇ ಹೇಳ್ತಾ ಇರೋದು, ಮೇಡಮ್ ಅವ್ರನ್ನು ಅದನ್ನೇ ಹೇಳ್ತಾ ಇದ್ದಾರೆ. ಈಗ ಮೇಡಮ್ ಅವ್ರನ್ನ ಕೇಳಿದ್ರೆ ಇವರ ಯಜಮಾನರು ಯಾವ ರೀತಿಯಲ್ಲಿ ಸಾಥ್ ಮಾಡಿದ್ರು ಅನ್ನೋದನ್ನ ಅವ್ರ ಮೂಲಕನೇ ಕೇಳ್ಕೊಳ್ಳೋಣ. ಬನ್ನಿ ಸರ್. ಸ್ಟಾರ್ಟಿಂಗ್ ರೀಲ್ ಮಾಡಿದಾಗ ಸ್ವಲ್ಪ ಬ್ಯಾಡ್ ಕಮೆಂಟ್ಸ್ಗಳು ಎಲ್ಲ ಬರ್ತಾ ಇತ್ತು. ಅದು ನೋಡಿ ಸ್ವಲ್ಪ ಬೇಜಾರಾಗೋದು. ಏನ್ ಈ ತರ ಎಲ್ಲ ಮಾಡ್ತಾ ಇದೆಯಾ, ಸುಮ್ಮನೆ ಮನೇಲಿ ಕೂತ್ಕೊಂಡು ಕೆಲಸ ಮಾಡಕ್ಕಾಗಲ್ವಾ ನೀನು, ಇದೆಲ್ಲ ಮಾಡ್ಕೊಂಡಿರ್ತೀಯಲ್ಲ, 4 ಜನ ನೋಡೋರು ನಮ್ಗೆ ಬಾಯ್ ಬಂದ ಮಾತಾಡ್ತಾವ್ರೆ ಹಂಗೆ ಹಿಂಗೆ ಅಂತ ಹೇಳಿ ತುಂಬಾ ಸ್ವಲ್ಪ ಇದಾಗ ಮಾಡ್ತು. ಆಮೇಲೆ ಸ್ವಲ್ಪ 1 ಸತಿ 2 ಸತಿ ಜಗಳನೂ ಆಯ್ತು. ಜಗಳ ಆಗಿ ಮನೆಯಲ್ಲೂ ಸ್ವಲ್ಪ ಇದಾಯ್ತು. ಆಮೇಲೆ ಅವ್ರು ಬಿಟ್ಟಿಲ್ಲ. ನಾನಿಲ್ಲ ಟೈಮಲ್ಲಿ ರೀಲ್ಸ್ಗಳು ಮಾಡ್ತಾನೆ ಹೋಗೋದು, ಇದು ಮಾಡ್ತಾನೆ. ಆಮೇಲೆ ನೋಡ್ತಾ ಇದ್ದಂಗೆ ಕಮೆಂಟ್ಸ್ಗಳು ಚೆನ್ನಾಗಿ ಬರ್ತಾ ಇದ್ವು. ಅವಾಗ ನಾನು ತಿಳ್ಕೊಂಡೆ, ಓ ಏನೋ ಮಾಡ್ಕೊಳ್ಳಿ ಬಿಡಪ್ಪ, ಏನೋ ಮಾಡ್ಕೊಂಡಿದ್ದಾರೆ, ಅವೇನೋ ಇದು ಮಾಡ್ಕೊಂಡಿದ್ದಾಗ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ಬಿಟ್ಬಿಡೆ. ಇವಾಗ ನೋಡಿದ್ರೆ ಬರ್ತಾ ಬರ್ತಾ ತುಂಬಾ ಫಾಸ್ಟ್ ಕ್ಲಿಕ್ ಆಗೋಯ್ತು. ಅದು ಇನ್ನು ನಾನು ಬಿಟ್ಬಿಟ್ಟಿದ್ದೀನಿ. ಆರಾಮ ಮಾಡಿ ರೀಲ್ ಮಾಡಿರ್ತಾರೆ, ವೈರಲ್ ಆಗಿರುತ್ತೆ, ಕಾಮೆಂಟ್ಗಳು ಒಳ್ಳೇದು ಬಂದಿರುತ್ತೆ, ಕೆಟ್ಟದು ಬಂದಿರುತ್ತೆ. ನಿಮ್ಮ ಫ್ರೆಂಡ್ಸ್ ಏನು ಹೇಳಿದ್ದುಂಟು ಮನೆಯವರಿಗೆ ಅಂತ ಹೇಳಿ? ಅದೆಲ್ಲ ಫಸ್ಟ್ ಕೇಳಿದಾರೆ, ಇದೆಲ್ಲ ಮಾಡ್ತಾರಲ್ಲಪ್ಪ, ಏನ್ ಇದೆಲ್ಲ ಬೇಕಾ ನೋಡಿ, ಹಿಂಗೆಲ್ಲ ಒಳ್ಳೇದ್ ಮಾಡಿರೋದು ಹೇಳಿರಲ್ಲ, ನಾವ್ ಓದಿರಲ್ಲ, ನಮ್ಗ್ ಗೊತ್ತಿಲ್ಲ ಅದು. ಅವ್ರು ಹೇಳ್ತಾರೆ ಈ ತರ ನೋಡಪ್ಪ ಯಾವ್ದಾದ್ರು ಬ್ಯಾಡ್ ಕಮೆಂಟ್ ಬರ್ತಾ ಇದೆ, ಅದ್ ಮಾಡ್ತಾ ಇದೆ, ನಿಮ್ಮ ಅಕ್ಕ ನೀವು ಮಿಸ್ಸಸ್ ಕೇಳು, ಆರಾಮಾಗಿರಕ್ ಕೇಳೋ, ಅದೆಲ್ಲ ಏನಕ್ಕೆ ಮಾಡ್ತೀರಾ? ಅವ್ರ ಫ್ರೆಂಡ್ಸೇ ಅಂತಲ್ಲ, ನಮ್ ರಿಲೇಷನ್ ಅಲ್ಲೂ ಹೇಳಿದಾರೆ. ಸರಿ ನಾನು ಹೇಳ್ತೀನಿ, ನಾನು ಮಾತಾಡ್ತೀನಿ ಅಂತ ಹೇಳಿ ಮನೇಲಿ ಹೇಳಿದೀನಿ. ಅದ್ರ ಸ್ವಲ್ಪ ಅದ್ರ ಬಗ್ಗೆ ಜಗಳನೂ ಆಯ್ತು. ಆಮೇಲೆ ಸ್ವಲ್ಪ ತಿರ್ಗಾ ಹಂಗೆ ಬಿಟ್ಬಿಟ್ಟೆ ನಾನು. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ. ಅಯ್ಯೋ ಬಿಡೋ, ಏನಾದ್ರು ಮಾಡ್ಕೊಳ್ಳಿ, ನಾನು ಎಂತ ಅದ್ರ ಏನ್ ಬರುತ್ತೋ ಮಾಡ್ಕೊಂಡು ಹೋಗ್ಲಿ. ಅವಳು ನನ್ನ ನಂಬ್ಕೊಂಡ್ ಬಂದಿದ್ದಾಳೆ, ಅವಳನ್ನ ಏನ್ ಬೇಕಾದ್ರೆ ಮಾಡ್ಕೊಂಡು, ಅವ್ರಿಗೆ ಯಾರು ಇದಾರೆ ಇವಾಗ, ಅವೇನೋ ಮೊಬೈಲ್ ಇಟ್ಕೊಂಡು ಮಾಡ್ಕೋತ ಹೋಗ್ಲಿ ಅನ್ಬಿಟ್ಟು ಬಿಟ್ಬಿಟ್ಟೆ ನಾನು. ಈ ಸೋಷಿಯಲ್ ಮೀಡಿಯಾ ರೀಲ್ಸ್ ಮಾಡಿ ಹಾಳಾಗ್ತಾ ಇದ್ದಾಳೆ ಅಂತ ಹೇಳಿ ಫಸ್ಟ್ ಅನ್ಸಿರ್ಬೋದು, ಬಟ್ ಇವಾಗ ಎಲ್ಲ ಒಳ್ಳೊಳ್ಳೆ ಕಮೆಂಟ್ಸ್ಗಳು ಬರ್ತಾರೆ, ಒಳ್ಳೊಳ್ಳೆ ತುಂಬಾ ಜನ ಲೈಕ್ ಮಾಡ್ತಾವ್ರೆ. ಮೊನ್ನೆ ನನ್ನ ನಂಬರ್ ಕೂಡ ಇವ್ರು ಹಾಕ್ಬಿಟ್ರು ಇನ್ಸ್ಟಾಗ್ರಾಮ್ ಅಲ್ಲಿ. ಒಂದ್ ದಿನಕ್ಕೆ ಒಂದು 250 ಕಾಲ್ ಮೇಲೆ ಒಂದಿದೆ ನನಗೆ. 500-600 ಕಾಲ್ ಬರುತ್ತೆ ಡೈಲಿ ಕಾಲ್ಗಳು ಬರ್ತಾನೆ ಇದೆ. ಆಮೇಲೆ ತಿರ್ಗಾ ಅದನ್ನ ತೆಗಿಸ್ಬಿಟ್ಟೆ ನಾನು. ಯಾಕಂದ್ರೆ ಅದರಲ್ಲಿ ಸ್ವಲ್ಪ 100ರಲ್ಲಿ 98 ಜನ ಒಳ್ಳೇದ್ ಹೇಳಿದ್ರೆ 1-2 ಮಾತ್ರ ಕೆಟ್ಟದಾಗಿ ಹೇಳ್ತಾರೆ ಅದ್ರಲ್ಲಿ. ಅದು ನಾನು ಅವ್ರ ಫೋನ್ ನಂಬರ್ ಎಲ್ಲ ಲಾಕ್ ಮಾಡಿ ಇಟ್ಕೊಂಡಿದೀನಿ. ಕಮೆಂಟ್ಗಳು ಮಾಡಿ ಇದೆಲ್ಲ ನೀನ್ ಬೇಡ, ಇದು ಹೇಳ್ತಾ ಇದೀನಿ, ನೀನ್ ಎಂತಿಗೆ ಹೇಳ್ಬಿಡು, ಧಮ್ಕಿ ಕೊಡೋದು ನನ್ಗೆ ಫೋನ್ ಮಾಡ್ಬಿಟ್ಟು ಟಾರ್ಚರ್ ಇಕ್ತಾ ಇದಾರೆ. ನಾನು ಹೇಳಿದ್ದೀನಿ ಹಂಗೂನು, ಇದೆಲ್ಲ ನಾನು ಯಾವ್ದಕ್ಕೂ ನಾನು ಬಗ್ಗಲ್ಲ ಸ್ವಾಮಿ, ನಮ್ ಮಿಸಸ್ ಏನ್ ಮಾಡ್ತಾವಳೆ ಅದ್ ಮಾಡ್ತಾ ಇರ್ಲಿ, ಅದ್ರ ಬಗ್ಗೆ ನಾನು ನಿಂತಲ್ಲ. ನಿಮ್ಗೆ ಏನಿದೆ ನೀವ್ ನೋಡ್ಕೊಳ್ಳಿ. ನೀವೇನಕ್ಕೆ, ನಿಮ್ಗೆ ಇಷ್ಟ ಇಲ್ವಾ, ನೋಡಕ್ ಇಷ್ಟ ಇಲ್ವಾ ವಿಡಿಯೋನ, ಡಿಲೀಟ್ ಮಾಡಿ. ನೀವ್ ಯಾಕೆ ನೋಡ್ಬಿಟ್ಟು ಹೊಟ್ಟೆ ಉರ್ಸ್ಕೊಂಡು ನಮ್ ಮೇಲೆ ಫೋನ್ಗಳು ಮಾಡಿ ಟಾರ್ಚರ್ ಏನಕ್ಕೆ ಮಾಡ್ತೀರಾ ನೀವು? ನಿಮಗ್ ನಾವ್ ಹೇಳಿದ್ವ ಇದು ನಮ್ ವಿಡಿಯೋ ನೋಡಿ ನಮ್ಗೆ ಶೇರ್ ಮಾಡಿ, ನಮ್ಗೆ ಲೈಕ್ ಮಾಡಿ ಅಂತ ನಾವೇನಕ್ಕೆ ಕೇಳ್ಕೊಂಡಿದೀವ? ನಿಮಗ್ ಇಷ್ಟ ಇಲ್ಲ ತಾನೇ, ಕಟ್ ಮಾಡಿ ಬಿಸಾಕಿ ಅಂತ ಹೇಳಿದೀನಿ. ಒಂದು 4-5 ಜನ ಕಾಲ್ ಮಾಡಿದ್ದಾರೆ ಇದುವರೆಗೂ. ಮಾಡಿ ಸ್ವಲ್ಪ ಏನೇನೋ ಹೇಳಿದಾರೆ, ನಾನು ಅವನು, ನಾನು ಇವನು, ನಾನು ಅವ್ನ ತಮ್ಮ, ನಾನು ಇವನ್ ತಮ್ಮ, ನಾನು ಹಂಗ್ ಮಾಡ್ಬಿಡ್ತೀನಿ, ನಾನು ಹಿಂಗ್ ಮಾಡ್ಬಿಡ್ತೀನಿ ಅಂತ ಹೇಳಿ. ಇನ್ನು ಗಂಟ 3-4 ದಿನ ಆಯ್ತು. ಇನ್ನು ಗಂಟ ಬರೋದ್ರಲ್ಲೇ ಇದ್ದಾರೆ, ಕಿತ್ಕೊಳ್ಳೋದ್ರಲ್ಲೇ ಇದ್ರಲ್ಲ ಇನ್ನು ಅವರು ಅಂತ ಬ್ಯಾಡ್ ಕಮೆಂಟ್ ಫೋನ್ ಮಾಡಿದ್ರೆ ನಾನು ಇದೇ ಹೇಳ್ತಾ ಇದೀನಿ ಅವ್ರಿಗೆ. ಈಗ ಸರ್, ಮನೆಯವ್ರಿಗೆ ಇಲ್ಲಿಯವರೆಗೆ ಬೇರೆಯವ್ರಿಗೆ ಯಾರಾದ್ರೂ ದೊಡ್ಡ ಸೆಲೆಬ್ರಿಟಿ ಆಗ್ಲಿ, ಯಾರೋ ಹೀರೋಗಳಾಗ್ಲಿ, ಸೋಷಿಯಲ್ ಮೀಡಿಯಾ ಬೇರೆಯವರು ಒಂದು ಬೆಸ್ಟ್ ಕಾಮೆಂಟ್ ಅಂತ ಹೇಳಿ ನಿಮ್ಮ ಮುಂದೆ ಹೇಳಿ? ಬೆಸ್ಟ್ ಕಮೆಂಟ್ ಅಂತ ಹೇಳಿ ನಮ್ಗೆ ಇವಾಗ ಅಲ್ಲಿಂದ ಎಲ್ಲ ನಮ್ಮ ಫಿಲಿಂ ಲೇಡಿಯಿಂದ ಬರ್ತಾ ಇದೆ, ಬರ್ತಾವೆಲ್ಲ ಕರಿತವ್ರೆ, ಹಿಂಗ್ ಕೇಳ್ತವ್ರೆ ಅಂತ ಹೇಳವ್ರೆ. ಅವರು ಡೈರೆಕ್ಟ್ ಆಗಿ ನಮ್ಗೆ ಮಾತಾಡಿಲ್ಲ. ಇನ್ ಬೇರೆ ಕಡೆಯಿಂದ ಆರ್ಟಿಸ್ಟ್ ಕಡೆಯಿಂದ ಎಲ್ಲ ನಮ್ಗೆ ಹೇಳಿದ್ದಾರೆ ಈ ತರ ನಿಮ್ಗೆ ರೇಷ್ಮಾ ಫಿಲಿಂ ಅಲ್ಲಿ ನೋಡ್ಬೋದು ನಾವು. ನೆಕ್ಸ್ಟ್ ಗಿಚ್ಚಿಗಿಲಿಯಲ್ಲಿ ಹೇಳಿದಿವಿ. ಗಿಚ್ಚಿಗಿಲಿಯಲ್ಲಿ ಅಲ್ಲಿ ಆಗ್ಬಿಟ್ರೆ ಆಮೇಲಿಂದ ಒಂದ್ ಚಾನ್ಸ್ ಇರುತ್ತೆ, ನೋಡ್ಬೇಕು. ಅದು ಅದೃಷ್ಟ ಇರ್ಬೇಕಲ್ಲ, ಅದಕ್ಕೆ ಅದೃಷ್ಟ ಇರ್ಬೇಕು. ಅದೃಷ್ಟ ಲಕ್ಷ್ಮಿ ಅಂತ ಹೇಳ್ಬಿಟ್ಟು ನಮ್ ತಲೆ ಮೇಲೆ ಬಂದು ಕುತ್ಕೊಂಡ್ರೆ ಅದ್ ಎಂತ ಬಾಕ್ಲಾಗ್ಲಿ ತೆಗ್ದು ಬಿಡ್ತಾರೆ ದೇವ್ರು. ಆತರ ಅದೃಷ್ಟ ಲಕ್ಷ್ಮಿ ಆತರ ಇರ್ಬೇಕು. ಇದ್ರೆ ಖಂಡಿತ ಎಲ್ಲೂ ಬೇಕಾದ್ರೂ ಗೆಲುವು ಇದ್ದೇ ಇರುತ್ತೆ, ಸೋಲು ಅಂತಾನೆ ಇಲ್ಲ. ಯಜಮಾನ್ರಾಗಿ
ಈಗ ಹೊಸದಾಗಿ ರೀಲ್ಸ್ ಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆಗ್ಬೇಕನ್ನೋದು ಹೆಣ್ಣು ಮಕ್ಳಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಒಬ್ಬ ಗಂಡನಾಗಿದ್ದು? ನಾನು ಹೇಳೋದು ಇಷ್ಟಪಡ್ತೀನಿ ಅಂದ್ರೆ ಇದೊಂದೇ ಸರ್. ಇವಾಗ ನಾನ್ ಹೆಂಗ್ ನಮ್ ಮೆಸಸ್ ನಾನು ಹೆಂಗೆ ನಾನು ಸಾಥ್ ಕೊಡ್ತಾ ಇದೀನಿ, ಅದೇ Support ತರ ಕೊಡ್ತೀನಿ. ನಿಮ್ ಮನೆಯಲ್ಲಿ ನೀವು ನಿಮ್ ಹೆಣ್ಮಕ್ಳಿಗೆ ಸಪೋರ್ಟ್ ಕೊಡ್ರಿ. ದೇವ್ರ ಒಳ್ಳೇದ್ ಮಾಡ್ಲಿ. ಯಾವತ್ತು ಹೆಣ್ಮಕ್ಳಿಗೆ ತಪ್ಪಾಗಿ ತಿಳ್ಕೊಬೇಡ್ರಿ. ಹೆಣ್ಮಕ್ಳು ಏನ್ ಮಾಡಿದ್ರು ಒಳ್ಳೇದೇ ಮಾಡ್ತಾರೆ. ಒಳ್ಳೇದ್ ಬಿಟ್ಟು ಕೆಟ್ಟದ್ ಮಾಡಕ್ ಹೋಗಲ್ಲ ಹೆಣ್ಮಕ್ಳು. ಅವ್ರ ಆಸೆ ಏನಂದ್ರೆ ನಾನು ಬೆಳಿಬೇಕು, 4 ಜನನು ಬೆಳಿಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಆಸೆನ ನೀರೈಸಿ ನಂತರನೇ ನೀವು ಎಲ್ಲ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ ಅವ್ರಿಗೊಂದ್ ಬೆಲೆ ಬೆನ್ನಿಂದೆ ನಾನು ಇದೀನಮ್ಮ ಅಂತ ಹೇಳಿ ನಿಂತ್ಕೊಳ್ಳಿ. ನೀವು ಪಕ್ಕ ಯಾರಾಗ್ಬೋದು? ನಾನಾ ರವಿಚಂದ್ರ. ನೀವು ಸರ್? ನಾವು ಸುದೀಪ್ ಸರ್. ಹೇಳಿ ಸುದೀಪ್ ಸರ್ ಬಗ್ಗೆ ನಿಮ್ಗೆ ಎಷ್ಟು ಇಷ್ಟ? ಸುದೀಪ್ ಸರ್ ನಾನು ಚಿಕ್ಕ ವಯಸ್ಸಲ್ಲೇ ಹುಚ್ಚ ಪಿಕ್ಚರ್ ನೋಡ್ದಂಗಿಲ್ಲ, ಯಾವತ್ತು ಹುಚ್ಚ ಪಿಕ್ಚರ್ ನೋಡೋದು ಅವತ್ತಿಂದ ನಾನು ಸುದೀಪ್ ಸರ್ದು ಫ್ಯಾನ್ ಸರ್. ಅವಾಗ್ಲಿಂದ ಹಂಗೆ ಹೇಳ್ತಾರೆ. ನನಗೂ ಇವಾಗ ಎಲ್ಲಾರು ಕರೆಯೋದು ರಾಜ ಅಂತ ಕರೀತಾರೆ. ನನ್ನ ಹೆಸರು ರಾಜ ಅಂತ ಹೇಳಿ, ಎಲ್ಲಾರ್ಗು ಯಾಸಿನ್ ಅಂತ ಹೇಳಿ ಎಲ್ಲ ರಾಜ ಅಂತಾನೆ ಕರೆಯೋದು. ಸುದೀಪ್ ಸರ್ದು ಯಾವ ಹುಚ್ಚ ಪಿಕ್ಚರ್ ನೋಡೋದ್ನ ಅವಾಗದಿಂದ ಎಲ್ಲಾರು ಏನ್ ಹೇಳ್ತಾರೆ, ಹುಚ್ಚ ಸುದೀಪ್ ಅಂದ್ರೆ ಕಿಚ್ಚ ಸುದೀಪ್ ಅಂದ್ರೆ ಹುಚ್ಚ ರಾಜ ಅಂತಾರೆ. ಇವ್ರಿಗೆ ಸುದೀಪ್ ಅಂತಾನೆ ನನ್ ಮದ್ವೆ ಆಗಿದ್ದು. ತುಂಬಾ ದಿನ ಅಷ್ಟ ನೀವ್ ಹೆಂಗಿದ್ದೀರಾ ನಾವು ನೋಡ್ತಿಲ್ವಲ್ಲ, ಹೆಂಗಿದ್ದೀರಾ ಅಂದ್ರೆ ಸುದೀಪ್ ತರ ಇದೀನಿ ಅಂತ ಇವ್ರು ಹೇಳಿದ್ರು. ನೀವ್ ಹೆಂಗಿದ್ದೀರಾ ಅಂದ್ರೆ ನಾನು ರಕ್ಷಿತರ ಇದೀನಿ ಅಂದೆ. ಯಾರಿಗೇನ್ ಕಮ್ಮಿ ಇಲ್ಲ ಸರ್. ಆತರ ಇದ್ವಿ ಅಂತ ಹೇಳ್ಕೊಂಡ್ವಿ ಅಷ್ಟೇ. ಮದ್ವೆ ಆದ್ಮೇಲೆ ಎಲ್ಲ ಚೇಂಜ್ ಆಗ್ಬಿಡ್ತಾರಲ್ಲ ಮಕ್ಕಳಾದ್ರೆ ಎಲ್ಲ. ರಕ್ಷಿತಾ ಹೋಗ್ಬಿಟ್ಟು ನಾನು ನೋಡಿ ಹೆಂಗ್ ಆಗ್ಬಿಟ್ಟಿದೀನಿ ಇವಾಗ. ಇವ್ರು ಸುದೀಪ್ ಹೋಗ್ಬಿಟ್ಟು ಹಿಂಗೆ ಅಮಿಷ್ ಅಣ್ಣನ್ ತರ ಆಗ್ಬಿಟ್ಟವ್ರೆ. ನೀವಿಬ್ರು ಲವ್ ಮಾಡೋ ಟೈಮಲ್ಲಿ ಈ ಮೊಬೈಲ್ ಅವೆಲ್ಲ ಬಳಸ್ಕೊಂಡು ಇಲ್ಲ ಚಿಕ್ಕ ಮರ ಸುತ್ತೋದು ಇಲ್ಲ ಅವಾಗೆಲ್ಲ ಸೆಲ್ಫಿ ಅದೇನೇ ಇತ್ತಿಲ್ಲ ಅದ್ರಲ್ಲಿ. ಬೆಕ್ ಸೆಟ್ ಗಳು ಇತ್ತು ಅವಾಗೆಲ್ಲ. ಚಿಕ್ಕದ್ ಬೆಕ್ ಸೆಟ್ ಇದ್ವು. ಆ ಫೋನ್ ಅಲ್ಲೇ ಮಳ್ಳು ಆಗ್ತಾ ಇದ್ನಲ್ಲ, ಅಲ್ಲೇ ಸಿಕ್ಕಿದ್ರೆ ಅಲ್ಲೇ ಮಾತಾಡಿ ಅದ್ರಲ್ಲೇ ಮಾತಾಡ್ಕೊಂಡು ಹಂಗೆ ಒಂದು ಪಾರ್ಕ್ ಹೋಗಿದ್ದು. ಪಾರ್ಕ್ ಇಂದ ತಿರ್ಗಾ ಒಂದ್ ಫಿಲಂ ಕರ್ಕೊಂಡು ಹೋಗಿದ್ರು. ಮುಂಗಾರು ಮಳೆ ಫಿಲಂ ಕರ್ಕೊಂಡು ರಿಲೀಸ್ ಹೋಗಿದ್ರು. ಆಗಿತ್ತು. ನಾನ್ ಏನ್ ಖುಷಿಯಿಂದ ನೋಡ್ತಾ ಇದೀನಿ ಮುಂಗಾರು ಮಳೆ ಪಕ್ಕದಲ್ಲಿ. ಇದು ಇವ್ರು ಕೂತಾರಲ್ಲ ಅಂತ ಹೇಳ್ಬಿಟ್ಟು ಇವ್ನು ನೋಡಿದ್ರೆ ಗೊರ್ಕೆ ಗೊರ್ರು ಅಂತ. ಏನ್ ಇದೇನಪ್ಪ ಇವ್ರು ಹಿಂಗೆ ಗೊದಕೆ ಅಂತ ಹೇಳ್ಬಿಟ್ಟು. ಇವ್ರಿಗೆ ಫಿಲಮ್ ಅಲ್ಲಿ ಹೋಗ್ಬಿಟ್ರೆ ಪಿಕ್ಚರ್ ಹೋಗ್ಬಿಟ್ರೆ ಗೊರ್ಕ ಹೊಡಿತಾ ಇರ್ತಾರೆ. ಪಿಕ್ಚರ್ ನೋಡಲ್ಲ. ನಾನ್ ಸ್ಟೋರಿ ನೋಡ್ಬಿಟ್ಟು ಬಂದ್ಬಿಟ್ಟು ಮನೆಗೆ ಹೇಳ್ತೀನಿ ಈ ತರ ಒಂದ್ ಸ್ಟೋರಿ ಎರಡ್ ಸತಿ ನೋಡಿದ್ದೆ ಸರ್ ಮುಂಗಾರು ಮಳೆ. ಅಯ್ಯೋ ಅದೇ ಹೋಗ್ಬೇಕು ಅಲ್ಲೇ ಹೋಗ್ಬೇಕಲ್ಲ, ಸರಿ ನಡಿಯಮ್ಮ ಅಂತ ಹೇಳಿ ನೋಡಿದೀವಲ್ಲ. ಒಬ್ನೇ ಇವ್ರು ಗಂಡಸರು ಹೋಗ್ತಾ ಇರ್ತಾರೆ ಕದ್ದು ಮುಚ್ಚಿ. ನಮ್ ಕರ್ಕೊಂಡು ಹೋಗಲ್ಲ ಫ್ಯಾಮಿಲಿ ಅವ್ರಿಗೆ. ಇವ್ರ ಮಾತ್ರ ಫ್ರೆಂಡ್ಸ್ ಸರ್ಕಲ್ ಇದಾರೆ ಅಂತ ಹೋಗ್ಬಿಡ್ತಾರೆ. ನಮ್ ಒಂದ್ಸಲಿ ಕರ್ಕೊಂಡು ಹೋಗ್ರಿ ಅಂತ ಕೇಳಿದ್ರೆ ಕರ್ಕೊಂಡು ಹೋಗ್ತಾರೆ ಒಂದ್ಸಲಿ. ನಿಮ್ಗೆ ರವಿಚಂದ್ರ ಸರ್ ತುಂಬಾ ಇಷ್ಟ. ನಾನ್ ಚಿಕ್ಕ ಹುಡುಗಿಂದಾನು ಅವ್ರಿಗೆ ಸಾಂಗ್ಗೆ ಅವ್ರ ಇದಕ್ಕೆ ನಾನು ತುಂಬಾ ಇಷ್ಟ ಪಡ್ತೀನಿ ಅವ್ರಿಗೆ. ಅವ್ರು ತುಂಬಾ ತುಂಬಾ ದೊಡ್ಡ ಅಭಿಮಾನಿ ನಾನೇ. ಅವ್ರದ್ದು ಜಾಸ್ತಿ ಮಾಡೋದು ರೀಲ್ಸ್ ಅಷ್ಟೇ. ನಾನು ತುಂಬಾ ಜಾಸ್ತಿ ಮಾಡೋದು ರವಿಚಂದ್ರನ್ದೆ ಸರ್ದೆ. ಈ ತುಂಬಾ ಇಷ್ಟ. ಮೂಲಕ ಅದೆಲ್ಲ ಫೇಮಸ್ ಆಗಿದ್ರೆ ರವಿಚಂದ್ರ ಸರ್ ಹತ್ರ ಹೋಗಕ್ ರೆಡಿ ಇದ್ರೆ? ಹೋಗ್ಬೇಕು ಅಂದ್ರೆ ಖುಷಿ ಆಗ್ಬಿಡ್ತೀನಿ ನಾನು ಅಷ್ಟೇ. ನೋಡ್ಬಿಟ್ಟು ಆಮೇಲೆ ತಲೆ ಸುತ್ತ ಬರುತ್ತೆ. ಯಾಕಂದ್ರೆ ಟಿವಿ ನೋಡಿ ನೋಡಿ ಅಭ್ಯಾಸ ಅಲ್ವಾ. ಮುಂದೆ ಸಡನ್ ಅಲ್ಲಿ ಯಾರ ದೇವ್ರು ನೋಡ್ಬಿಟ್ರೆ ನಾವ್ ಇರ್ತೀವ ಅಲ್ಲೇ ಏನಾದ್ರು ಬಿದ್ದೋಗ್ತಿವಿ ಹಂಗೆ. ಅವ್ರು ನೋಡಿದ್ರೆ ಒಂಥರ ನರ್ವಸ್ ಆಗುತ್ತೆ ಜಾಸ್ತಿ. ಮಾತಾಡೋದು ಹೆಂಗೆ ಅನ್ಸುತ್ತೆ. ಇಲ್ಲಿವರೆಗೂ ನೀವಿಬ್ರು ಇವ್ರು ಫೇಮಸ್ ಆಗ್ತಾ ಇದ್ದಾರೆ, ಇವ್ರ ಜೊತೆ ನೀವು ಫೇಮಸ್ ಆಗ್ತಾ ಇದ್ದೀರಿ. ಏನ್ ಅನಿಸ್ತಾ ಇದೆ ಸರ್? ಅದು ನಾನು ಇವ್ರ ಜೊತೆ ರೀಲ್ಸ್ ಮಾಡ್ತಾ ಇದ್ದಿಲ್ಲ ಸರ್. ಇವರೇ ರೀಲ್ಸ್ ಮಾಡ್ತಾ ಇದ್ರು, ನಾನ್ ಮಾಡ್ತಾ ಇದ್ದಿಲ್ಲ. ಸ್ವಲ್ಪ ಜನ ಅದು ಅನ್ಕೊಂಡು ಇದ್ ಮಾಡಿದ್ರಲ್ಲ, ಸ್ವಲ್ಪ ಬ್ಯಾಡ್ ಕಮೆಂಟ್ ಆಗೋದು, ಸ್ವಲ್ಪ ಹಂಗೆ ಹಿಂಗೆ ಅಂತ ಹೇಳೋದು. ಅದಕ್ಕೆ ನಾನು ಹೇಳೋದಲ್ಲಿ ನೀವೇನೋ ಹೇಳ್ತೀರಾ, ಒಬ್ಳೆ ಮಾಡೋದಲ್ಲ ಇವ್, ನಾನು ಜೊತೆಲ್ಲೇ ಮಾಡ್ತೀನಿ. ಅದೇನ್ ಕಿಡ್ ದಬ್ಬಾಕ್ರ ನೋಡೋಣ. ನಿಮ್ ಕೈಯಲ್ಲಿ ಏನಾಗುತ್ತೆ ಆಗ್ಲಿ. ನಾನು ಒಳ್ಳೇದನ್ನ ಯೋಚನೆ ಮಾಡ್ಬೇಕು, ಒಳ್ಳೇದನ್ನ ಬಯಸ್ಬೇಕು. ನಾನು ಎಂತ ಜೊತೆ ನಾನು ರೀಲ್ಸ್ ಮಾಡ್ತಾ ಇದೀನಿ. ಇವಾಗ ನಾನ್ ಜಾಸ್ತಿ ಮಾಡಲ್ಲ, ಯಾವಾಗ್ಲೂ 1-2 ಮಾಡ್ತೀನಿ. ಆದ್ರ ನಾನ್ ಜೊತೆಲ್ ಮಾಡ್ತೀನಿ. ಅವಾಗ ಅವ್ರು ಗೊತ್ತಾಯ ಅವ್ನ್ ಗಂಡ ನೋಡ್ ಸೊಪ್ಪಡಿದ್ರ ಅಂತ ಹೇಳಿ. ಅದ್ ನೋಡಿ ಬುದ್ಧಿ ಬರ್ಬೇಕು ಸರ್ 4 ಜನಕ್ಕೆ. ಒಂದ್ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗ ಕಮೆಂಟ್ ಮಾಡೋದು ದೊಡ್ಡದಲ್ಲ. ಯಾಕಂದ್ರೆ ಒಂದ್ ಹೆಣ್ಮಗು ತಾನು ಬರೋದು ನನ್ ಗಂಡನ್ ನಂಬಿ ನಾನೇ ಕೈ ಬಿಟ್ಬಿಟ್ರೆ ಇನ್ಯಾರು ಒಳ್ಳೆಯವ್ರಿಗೆ. ಕೆಲವ್ರು ಹೇಳ್ತಾರೆ, ಏಯ್ ನೀನ್ ಅದು ಆತರ ಇದ್ ಮಾಡ್ಬೇಡಾಗ, ನೀನ್ ಹೆಂಡತಿಗೆ ಇದ್ ಮಾಡೋ ಅದ್ ಮಾಡೋರೆ. ನಾನ್ ನನ್ನ ಹೆಂಡತಿಗ್ ಬುದ್ಧಿ ಮಾತು ನನ್ನ ಹೆಂಡತಿಗ್ ನಾನ್ ಹೇಳ್ದೆ, ಇನ್ನು ಪಕ್ಕದ ಮನೆಯವನ ಬಂದ್ ಹೇಳಕ್ಕಾಗತ್ತೆ ಏನ್ ಸರ್? ನನ್ನ ಹೆಂಡತಿಗ್ ನಾನೇ ಹೇಳ್ಕೋಬೇಕು. ನನ್ನ ಹೆಂಡತಿ ಏನ್ ಮಾಡ್ತಾಳ, ಚೆನ್ನಾಗ್ ಮಾಡೋದ್ರೆ ಚೆನ್ನಾಗ್ ಮಾಡ್ತಾ ಇದೆಯಮ್ಮ, ಇಲ್ಲ ಕೆಟ್ಟದ್ ಮಾಡಿ ಈ ತರ ಕೆಟ್ಟದ್ ಮಾಡಿದ್ಯಮ್ಮ, ಈಗ ಮಾಡ್ಬೇಡ, ಡಿಲೇಟ್ ಮಾಡಿ ಬಿಸಾಕ್ಬಿಡು, ಕರೆಕ್ಟ್ ಆಗಿರೋದ್ ಮಾಡು ಅಂತ ನಾನೇ ಬುದ್ಧಿ ಮಾತು ಹೇಳೋದು. ಅದು ಬಿಟ್ಬಿಟ್ಟು ಅವರೆಲ್ಲ ಹೇಳ್ತಾರ ಹಂಗೆ ಹಿಂಗೆ ಅಂತೇಳಿ. ಈ ತರಾನೇ ನನ್ ಮಗ ಒಂದ್ 800 ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡ್ಬಿಟ್ಟ.
ಯಾರೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಅಲ್ಲೇ ಬಂದ ತಕ್ಷಣ ಅಮ್ಮ ಇಲ್ಲೇ ಹೋಗ್ಬಿಡ್ತೀಯ, ನಾನು ಮಲಗಿದ್ದೀನಿ, ಮೊಬೈಲ್ ತಗೊಂಡು ಗೇಮ್ ಆಡೋವಾಗ ಎಲ್ಲ ಡಿಲೀಟ್ ಮಾಡ್ಬಿಟ್ಟವನೆ. ಕೇಳೇ ಇಲ್ಲ ನಾನು. ಮತ್ತೆ ಏನಕ್ಕಪ್ಪ ಈ ತರ ಮಾಡಿದ್ರೆ, ಯಾರೋ ನನ್ನ ಫ್ರೆಂಡ್ಸ್ ಈ ತರ ಹೇಳಿದ್ರು, ನಿಮ್ಮ ಅಮ್ಮ ಸೀರೆ ಹಾಕೊಂಡು ಇದ್ ಮಾಡ್ತಾರೆ, ಕನ್ನಡದಲ್ಲಿ ಇದ್ ಮಾಡ್ತಾರೆ ಅಂತ ಹೇಳಿದ ತಕ್ಷಣ ಅವ್ನು ಬಂದು ಇದ್ ಮಾಡ್ಬಿಟ್ಟವನೆ. ಅಂದ್ರೆ ಮೈಂಡ್ ವಾಶ್ ಮಾಡ್ಬಿಟ್ಟವ್ರೆ ಅವ್ರ ಫ್ರೆಂಡ್ಸ್ ಎಲ್ಲ. ಅದಕ್ಕೆ ಆ ತರ ಮಾಡ್ಬಿಟ್ಟು ನಾನು ತುಂಬಾ ಕಮೆಂಟ್ಗಳು ತೋರಿಸ್ಬಿಟ್ಟು ನನ್ ಮಗನ್ಗೆ ಇದ್ ಮಾಡಿದ್ರು. ಅವನೇನ್ ಮಾಡ್ದ, ಬಂದ್ಬಿಟ್ಟು ಕೋಪದಲ್ಲಿ ಎಲ್ಲ ಡಿಲೀಟ್ ಮಾಡ್ಬಿಟ್ಟ. ನಿಜವಾಗ್ಲೂ ಒಂದ್ಸ ಎರಡ್ ಸಲ ಊಟನೇ ಮಾಡಿಲ್ಲ, ನಿದ್ದೆ ಬರ್ತಿರ್ಲಿಲ್ಲ ನನ್ಗೆ, ಇಡೀ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ನಾನು. ಯಾಕಂದ್ರೆ ಗೋವಾದಲ್ಲೆಲ್ಲ ಮಾಡಿದ್ದೆ ನಾನು, ಅದು ರೀಲ್ಸ್ ಎಲ್ಲ ಹಳೇದು ಅಂದ್ರೆ ನೋಡಿ ನೋಡಿ ಖುಷಿ ಪಡ್ತಿದ್ದೆ ನಾನೇ. ಇಲ್ಲಿ ಹೋಗಿದ್ನಲ್ಲ, ಈ ತರ ನೀರೆಲ್ಲ ಆಟ ಆಡಿದಿನಲ್ಲ ಅಂತ, ಅದೆಲ್ಲ ಹೋಯ್ತು, ಬೇಜಾರಾಯ್ತು ತುಂಬಾ. ಮತ್ತೆ ನಾವು ಗೋವಾಕ್ ಹೋಗಕ್ಕಾಗಲ್ಲ, ಮತ್ತೆ ಒಂದ್ಸಲಿ ಹೋದ್ರೆ ಮತ್ತೆ ಸತಿ ಹೋಗತ್ತಾ, ಆತರ ಹಣಾನು ಇರ್ಬೇಕು. ಹೋಗೋರು ಹೋಗ್ತಾರೆ, ನಾವು ಹೋಗಕ್ಕಾಗತ್ತಾ? ಯಾವ್ದಾದ್ರು ಒಂದ್ಸಲಿ ಹೋದ್ರೆ ಅದನ್ನ ಇಟ್ಕೊಂಡು ವರ್ಷ ಗಂಟೆ ಹೋಗಿದ್ವಲ್ಲ ನಾವು, ನೀರಲ್ಲಿ ಆಟ ಆಡಿದ್ವಿ, ಅದು ಗ್ಯಾಪ್ನೆ ಗುರ್ತು. ಈಗ ರೀಲ್ಸ್ ಮಾಡ್ತಾ ಇದ್ರೆ ಸೋಷಿಯಲ್ ಮೀಡಿಯಾ ಫೇಮಸ್ ಆಗ್ತದೆ, ಜೊತೆಗೆ ಲೈಫಿಗೆ ಏನ್ ಮಾಡ್ಕೊಂಡಿದ್ರ ಬೇರೆ ಕೆಲಸ? ಲೈಫಿಗೆ ನಮ್ದು ಆಟೋ ಇದೆ ಆಟೋ ಸರ್. ಇದೆ, ನಮ್ ಆಟೋ ಇದೆ, ಆ ಆಟೋ ಓಡಿಸ್ತೀವಿ. ಇವ್ರಿಗೆ ಸಣ್ಣ ಪುಟ್ಟ ಟಚ್ ಅಪಿಂಗು ಅದು ಇದು ಬರ್ತಾ ಇರುತ್ತೆ, ಇವಾಗ ಪ್ರಮೋಷನ್ ಆರ್ಟಿಸ್ಟ್ ಬರ್ತಿದೆ, ಬರ್ತಾ ಇದೆ. ಅವ್ರು ಅದು ಸ್ಯಾರಿದು ಮಾಡ್ಕೋತಾರೆ. ಇದು ಪಾರ್ಲರ್ದು, ಆಮೇಲೆ ಪ್ರಮೋಷನ್ಗಳು ಆತರ ಬರ್ತಿದೆ. ಅದ್ರಲ್ಲೇನೋ ಚಿಕ್ಕಪ್ಪ ಸಿಗ್ತೈತೆ, ಅದೇ ಜೀವನ ಆಗ್ತಿದೆ. ಸಣ್ಣ ಪುಟ್ಟ ಮಾಡ್ಕೊಂಡಿದ್ದೆ. ನಾವು ಆಟೋ ಓಡಿಸ್ತೀವಿ, ಬೆಳಗ್ಗೆ ಇದ್ರೆ ಆಟೋ ಓಡಿಸ್ತೀನಿ, ತಿರ್ಗಾ ಸಾಯಂಕಾಲವರೆಗೆ ಆಟೋ ಹೋಗ್ತೀನಿ. ಜೊತೆಗೆ ರೀಲ್ಸ್ ಇವ್ರು ಏನಾದ್ರು ಕೆಲಸ ಇದ್ರೆ ಇವ್ರ ಜೊತೆ ಊಟಕ್ಕೆ ಹೋಗಿ, ಬಂದ್ರೆ ಮಧ್ಯಾಹ್ನ ಟೈಮು ನಾನು ಇವ್ರಿಗೆ ಇಟ್ಕೊಂಡು ರೀಲ್ಸ್ ಮಾಡ್ತೀನಿ. ಇವ್ರು ಎಲ್ಲ ಕೆಲಸ ಇದ್ರೆ ಮಾತ್ರ ಇವ್ರದ್ದು ಕರ್ಕೊಂಡೋಗಿ ಕರ್ಕೊಂಡ್ ಬರೋದು ಜವಾಬ್ದಾರಿ ನಮ್ದು. 5 ಗಂಟೆವರೆಗೂ ಮಕ್ಳು ನಮ್ಮ ಅತ್ತೆ ಮನೇಲಿ ಇದ್ದಾರೆ. ಇವಾಗ ರಂಜಾನ್ ಹಬ್ಬ ಸ್ಟಾರ್ಟ್ ನಮ್ದು. ರಂಜಾನ್ ಹಬ್ಬಕ್ಕೆ ನಾನು ಇಲ್ಲಿ ನಮ್ಗೆ ಸ್ವಲ್ಪ ಅಜಾನ್ ಕೇಳೋದು, ಕೂಗೋದು ನಂಗೆ ಕೇಳಿಸಲ್ಲ, ಯಾಕಂದ್ರೆ ಇದು ಕುಮಾರಸ್ವಾಮಿ ಲೇಟ್ ಅಲ್ವಾ. ಅದಕ್ಕೆ ಇಲ್ಲೇ ನಗರದಲ್ಲೆಲ್ಲ ಕೂಗ್ತಾರಲ್ಲ, ಅದು ಕೇಳಿಸುತ್ತೆ ಸ್ವಲ್ಪ ಸ್ವಲ್ಪ, ಮನೆ ಒಳಗಡೆ ಇದ್ರೆ ಕೇಳಿಸಲ್ಲ. ಅದಕ್ಕೋಸ್ಕರ ನಮ್ಮ ಮಕ್ಳು ಯಾರನ್ನ ನಮ್ದು ಏರಿಯಾ ಅಲ್ಲೇ ಇಟ್ಟಿದ್ದೀನಿ ನಾವು ಅತ್ತೆ ಮನೇಲಿ. ಏನ್ ಮಾಡ್ಕೊಂತೀವಿ? ಮಕ್ಳು ಓದ್ತವ್ರೆ 9th ಕ್ಲಾಸ್. ಇವಾಗ ರಂಜಾನ್ ಹಬ್ಬಕ್ಕೆ ಉಪವಾಸ ಇರ್ತಾರಲ್ಲ ಮಕ್ಳೆಲ್ಲ, ನಾವೆಲ್ಲ ಇರ್ತೀವಿ. ನಾನು ಜಾಸ್ತಿ ಇರಕ್ಕಾಗಲ್ಲ, ಯಾಕಂದ್ರೆ ನಾನು ಜಾಸ್ತಿ ಇದ್ರೆ ನಂಗೆ BP ಲೋ ಆಗ್ಬಿಡುತ್ತೆ, BP ಸಮಸ್ಯೆ ಇದೆ. ಜಾಸ್ತಿ ಉಪವಾಸ ಅಂದ್ರೆ ಹೊಟ್ಟೆ ಹಸ್ಕೊಂಡು ತಡ್ಕೊಳಕ್ ಆಗಲ್ಲ, ನಂಗೆ BP ಲೋ ಆಗ್ಬಿಡುತ್ತೆ. ಅದಕ್ಕೆ ನಾನೊಂದು ಇರ್ತೀನಿ, ಒಂದ್ 4-10 ಇರ್ತೀನಿ. ನಮ್ಮ ಮಕ್ಳು ಪೂರ್ತಿ ಇರ್ತಾರೆ ಇಬ್ರು. ನಮ್ಮ ಯಜಮಾನ್ ಅದೇ ಏನಿದೆ ಆ ದೇವ್ರ ಕೈಲಿದೆ ಸರ್, ಏನ್ ಆಗ್ಬೇಕು ಅಂತ ಹೇಳ್ಬಿಟ್ಟು. ನಾವು ಹಿಂಗೆ ಆಗ್ಬೇಕು ಹಂಗೆ ಆಗ್ಬೇಕು, ನಾವ್ ಇಷ್ಟು ದುಡಿಬೇಕು ಅದ್ರಲ್ಲಿ ಓಡಬೇಕು ಅಂತ ಏನು ಆಸೆ ಇಲ್ಲ. 3 ಹೊತ್ತು ಊಟ ಕೊಡ್ತಾರ ದೇವ್ರು, ನಂಗೆ ಅದೇ ತುಂಬಾ ತೃಪ್ತಿ, ಖುಷಿ ಆಗಿದೀವಿ ಅಷ್ಟೇ. ಏನೋ ಆತರ ಕೊಟ್ರೆ ಅದೇ ಈ ಕೈಯಿಂದ ಕೊಡೋದು ಈ ಕೈಯಿಂದ ಗೊತ್ತಾಗ್ಬಿಡ್ದು ಅನ್ಸುತ್ತೆ. ಆತರ ಮಾಡ್ಬೇಕು ಅಂತ ನಂಗೆ ಆಸೆ. ಯಾಕಂದ್ರೆ ನಾನು ಬಡತನದಿಂದ ಬಂದಿರೋದು, ಮಿಡಿಲ್ ಕ್ಲಾಸ್ ಫ್ಯಾಮಿಲಿನ ನಮ್ದುವೆ. ಅಂದ್ರೆ ನಾನು ನೋಡಿದಿನಲ್ಲ, ಬತ್ತಿ ಉಜ್ಜೋದು, ಹೆಣ್ಮಕ್ಳು ಹೆಂಗ್ ಉಜ್ಜಿಸ್ತಾರೆ, ಆಮೇಲೆ ಮನೆ ಕೆಲ್ಸಕ್ಕೆ ಹೋಗ್ತಾರೆ, 4 ಮನೆ ಕೆಲ್ಸ ಹೋಗ್ತಾರೆ. ನಮ್ಮತ್ತೆ ಇವಾಗ್ಲೂ ಮನೆ ಕೆಲ್ಸಕ್ಕೆ ಹೋಗ್ತಾರೆ. ಆತರ ಜೀವನ ನಮ್ದು. ಅದು ಸ್ವಲ್ಪ ಹೆಲ್ಪ್ ಮಾಡ್ಬೇಕು ಅವ್ರಿಗೆ. ಮದ್ವೆ ಮಾಡಿಸ್ಬೇಕಂದ್ರೆ ಇಷ್ಟನೇ ನಂಗೆ. ತುಂಬಾ ಜನ ಮದ್ವೆ ಆಗಿಲ್ಲ ಅಂದ್ರೆ ಕುತ್ಕೊಂಡು ಬತ್ತಿ ಉಜ್ತಾ ಇರ್ತಾರೆ, ನಂಗೆ ನೋಡಕ್ ಆಗ್ತಲ್ಲ. ಅದು ನೋಡೋಣ, ಆತರ ಸಪೋರ್ಟ್ ಮಾಡ್ಬೇಕಂದ್ರೆ ಮಾಡೋಣ ಅಂತ ಖಂಡಿತ ಮನ್ಸಲ್ಲಿದೆ. ಈ ಟೈಮ್ ಅಲ್ಲಿ ನೀವು ಲೈಫ್ ಅಲ್ಲಿನೇ ಮರೆಯಲಾರದಂತ ಘಟನೆ ನೆನ್ಸ್ಕೊಳ್ಬೇಕಾದ್ರೆ ಅದು ಒಳ್ಳೇದು ಕೆಟ್ಟದ್ದು, ಯಾವ್ದನ್ನ ನೆನ್ಸ್ಕೊಳ್ತೀರಾ? ನನ್ಗೆ ಡೆಲಿವರಿ ಟೈಮಲ್ಲಿ, ನನ್ನ ಮಗಳು ಡೆಲಿವರಿ ಟೈಮಲ್ಲಿ ವಾಣಿ ವಿಲಾಸಲ್ಲಿ ಆಗಿದ್ದು 2 ಮಕ್ಳುವೆ. ಅವಾಗ ನಮ್ಗೆ ತಿನ್ನಕ್ ಅನ್ನ ಇತ್ತಿಲ್ಲ, ಅವಾಗ ತುಂಬಾ ಕಷ್ಟಪಟ್ಟಿದೀವಿ. ತುಂಬಾ ಕಷ್ಟಪಟ್ಟಿದೀವಿ, ಬಟ್ ಹೇಳ್ಕೊಳಕ್ಕಾಗಲ್ಲ, ಅಷ್ಟೊಂದು ಕಷ್ಟ ಇದೆ. ಇವಾಗ ಜನಗಳು ಈ ತರ ಆ ತರ ಅಂತ ಹೇಳ್ತಾರೆ, ಯಾರು ತಗೊಂಡ್ ಕೊಡಲ್ಲ ಸರ್ ನಮ್ಗೆ. ಇಲ್ಲಾಂದ್ರೆ ಯಾರು ತಗೊಂಡ್ ಕೊಡಲ್ಲ ನಮ್ಗೆ. ನಮ್ ಮನೆಯದು ನಮ್ ಕಷ್ಟ ನಮ್ಗೂ ಮಾತ್ರ ಗೊತ್ತು, ಇನ್ಯಾರಿಗೂ ಗೊತ್ತಿಲ್ಲ. ನಮ್ಮ ಯಜಮಾನ್ರಿಗೆ ಊಟ ಇಲ್ಲ ಅಂತ ಹೇಳ್ಬಿಟ್ಟು ಬಂದು ಮಾಡಿನ ಸಲ ಬೆಡ್ ಕೆಳಗಡೆ ಮಲ್ಕೊಂಡವ್ರು ಅವರು. ಅಂದ್ರೆ ನಾನು ಡೆಲಿವರಿ ಆದಾಗ ಮಗು ಆಗಿತ್ತು ನನ್ಗೆ, ಯಾರು ಕುತ್ಕೋಬೇಡ್ದು ಅಲ್ಲಿ ಅಂತ ಹೇಳಿದ್ಕೆ ಇವ್ರ ಕೆಲ್ಸ ಇತ್ತಿಲ್ಲ, ಅವಾಗ ಕೆಲ್ಸ ಹೋಗ್ಬಿಟ್ಟಿತ್ತು. ತಿನ್ನಕ್ ಊಟನೂ ಇತ್ತಿಲ್ಲ ನಮ್ಗೆ. ಅಲ್ಲಿ ಕೊಡೋ ಊಟಕ್ಕೆ ಕಾಯ್ಕೊಂಡ್ ಕುತ್ಕೊಳೋದು ನಮ್ಮಮ್ಮ. ವಾನಿವಿಲಾಸಲ್ಲಿ ಮೊಟ್ಟೆ ಆಮೇಲೆ ಬೇಳೆ ಸಾಂಬಾರೆಲ್ಲ ಕೊಡ್ತಾ ಇದ್ರು. ಆ ಊಟಕ್ಕೆ ಕಾಯ್ಕೊಂಡು ಕುತ್ಕೊಂಡು ತಿಂದಿದ್ದೀನಿ ನಾನು. ಬಡತನ ತುಂಬಾ ಇತ್ತು ನಮ್ಗೆ. ಬಡತನ ಏನು ಅಂದ್ರೆ ಅದು ಎಷ್ಟು ಇದಾಗಿದೆ ಅಂದ್ರೆ ನನ್ಗೆ ಮಾತ್ರ ಗೊತ್ತು. ಅದು ಒಂದು ಟೈಮಲ್ಲಿ ನಮ್ಗೆ ಊಟ ಮಾಡಕ್ಕೆ ಅನ್ನ ಇತ್ತಿಲ್ಲ ನಮ್ಗೆ. ಆತರ ಟೈಮಲ್ಲಿ ಡಿಪೋ ಅಕ್ಕಿಗೆ ನಾವು ತುಂಬಾ ಕಷ್ಟಪಟ್ಟಿದೀವಿ. ನಮ್ಮತ್ತೆ ಚಿಕ್ಕ ಬಸ್ಸಲ್ಲಿ ಇದ್ವಿ ನಾವು. ನಮ್ಮತ್ತೆ 5 kg ಅಕ್ಕಿ ಕಳ್ಸಿದ್ರೆ ಡಿಪೋ ಅಕ್ಕಿ, ಅದನ್ನೇ ಕಣ್ಣು ಹೊತ್ಕೊಂಡು ತಿಂತಾ ಇದ್ವಿ ನಾವು, ಗಂಜಿ ಮಾಡ್ಕೊಂಡು. ನಮ್ಮ ಮಕ್ಳಿಗೂ ತಿನ್ಸಿದೀನಿ. ಆ ತರ ಬಡತನ ನಾವು ನೋಡಿದೀವಿ. ಸರ್ ಅನ್ಭವಿಸಿರೋದು ನಾವೇ ಅಲ್ವಾ, ಅದು ನಮ್ಗೆ ಗೊತ್ತಿದೆ. ಅದಕ್ಕೆ ನಾನು ಇವಾಗ್ಲೂ ಆಟೋನೇ ಓಡಿಸೋದು. ಬಡತನದಲ್ಲೇ ಬೆಳಿಬೇಕು, ಬಡತನದಲ್ಲೇ ಇರ್ಬೇಕು ಅನ್ನೋ ಆಸೆ ನನಗೆ. ಇವತ್ತು ಆಟೋ ಎತ್ಕೊಂಡು ಹೋಗ್ತೀನಿ, ಇವತ್ತು ಆಟೋ ಓಡಿಸ್ತೀನಿ.
ಇವತ್ತು 4 ಕಾಸು ದುಡಿತೀನಿ, ತನ್ನ ಮನೆಗೆ ಜೀವನ ಮಾಡ್ತಾ ಇದ್ದೀನಿ. ಈ ರೀತಿ ಒಂದು ಸಿಚುವೇಶನ್ ಅವ್ರೆಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ಎಲ್ಲೇ ಎತ್ತರಕ್ಕೆ ಬೆಳೆದ್ರು ನಾನು ಆಟೋ ಓಡಿಸೋದು ಮಾತ್ರ ಬಿಡಲ್ಲ ಸರ್. ಆಟೋ ಓಡಿಸ್ಕೊಂಡೇ ಇರ್ತೀನಿ. ನನ್ ಮಕ್ಳು ಹುಟ್ಟಿದ ತಕ್ಷಣನೇ ಇವ್ರಿಗೆ ಕೆಲಸ ಸಿಕ್ತು. ಅಲ್ಲಿ ಒಬ್ರು ಅದೇ ಮಜೀದಿ ಇದೆ, ಅಲ್ಲಿ ಜಾಮಿಯಾ ಮಜೀದು, ಅಲ್ಲಿ ನಾವು ನಾಮಕರಣ ಮಾಡ್ತೀವಿ ಹುಟ್ಟಿದ ತಕ್ಷಣ. ನಾಮಕರಣ ಮಾಡಿ ಆ ಮಗು ಕೈ ನೋಡ್ಬಿಟ್ಟು ಅವ್ರು ಹೇಳಿದ್ರು, ಈ ಮಗು ಹೆಂಗ್ ಬೆಳೆಯುತ್ತೋ ಹಂಗೆ ನೀವು ಬೆಳಿತೀರಾ, ತುಂಬಾ ಒಳ್ಳೇದಾಗುತ್ತೆ. ಶುಕ್ರವಾರ ಹುಟ್ಟಿದವಳು, ನನ್ನ ಮಗ 10:30 ಗಂಟೆಗೆ. ಆ ಮಗು ಹೆಣ್ಮಕ್ಳು ಲಕ್ಷ್ಮಿ ಇದ್ದಂಗೆ. ಅವ್ರ ಅಪ್ಪನ್ಗೆ ಅವಾಗ್ಲೇ ಆಟೋ ಸಿಕ್ತು ಓಡ್ಸಕ್ಕೆ, ಬಾಡಿಗೆ ಆಟೋನೆ ಒಟ್ನಲ್ಲಿ ಸಿಕ್ತು ಅವ್ರಿಗೆ. ಅವಾಗ ನಾವು ಅವಳು ಹೆಂಗ್ ಬೆಳಿತಾ ಹೋದ್ಲು ಹಂಗೆ ನಾವು ಬೆಳಿತಾ ಇದ್ವಿ. ಒಳ್ಳೇದಾಗ್ತಿತ್ತು. ಒಂದು ಸಂತೋಷದ ಕ್ಷಣ ಯಾವ್ದಾಗಿತ್ತು? ಅದೇ ನನ್ನ ಮಕ್ಳು ಹುಟ್ಟಿಲ್ಲ. ನನ್ ಮಗಳು ಹುಟ್ಟಿದ್ದು, ಅವಳು ಹುಟ್ಟಿದ್ದು ಕಾಲ್ ಗುಣ ತುಂಬಾ ಒಳ್ಳೇದಾಯ್ತು ನಮ್ಗೆ. ಇವ್ರ ಕೆಲ್ಸ ಸಿಕ್ತು ನನ್ಗೂ. ನಾನು ಮನೇಲಿ ಕುತ್ಕೋಬೇಡ್ದು, ನಾನು ಕೆಲ್ಸ ನನ್ಗೆ ಎಲ್ಲ ಕೆಲ್ಸನೂ ಮಾಡಿದೀನಿ ನಾನು. ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಿದೀನಿ, ಫೀಡಿಂಗ್ ಹೆಲ್ಪರ್ ಕೆಲಸ, ಆಮೇಲೆ ಸೂಪರ್ವೈಸರ್ ಕೆಲಸ, ಟ್ರಿಮ್ಮಿಂಗ್ ಸೂಪರ್ವೈಸರು, ಚೆಕಿಂಗ್ ಸೂಪರ್ವೈಸರ್ ಕೆಲಸ ಮಾಡಿದೀನಿ, ಎಫ್ಸಿಲಿ ಎಲ್ಲ ಕೆಲಸನೂ ಮಾಡಿದೀನಿ. ಆಮೇಲೆ ಪಾರ್ಲರ್ ಅಲ್ಲೂ ಕೆಲಸ ಮಾಡಿದೀನಿ, ಬ್ಯೂಟಿಷಿಯನ್ ಕಲ್ತಿದ್ದೀನಿ ನಾನುವೆ. ಆಮೇಲಿಂದ ನಾನು ಸುಮ್ನೆ ಕುತ್ಕೊಂಡ್ರೆ ಮನೇಲಿ ಆಗಲ್ಲ, ನಾನು ಕೆಲಸ ಒಂದೇ ಕೈಯಲ್ಲಿ ಚಿಟ್ಕಿ ಹೊಡಿಯಕ್ ಆಗಲ್ಲ, ಸೌಂಡ್ ಬರಲ್ಲ. ಚಪ್ಪಾಳೆ ಹೊಡೆದ್ರೆ ಸೌಂಡ್ ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ಎಷ್ಟು ಅಂತ ದುಡಿತಾರೆ ಬಾಡಿಗೆ ಮನೆಯವರು. ನಾನು ದುಡಿಬೇಕು ಅಂತ ಆಚೆ ಕಡೆ ಹೋದೆ, ದುಡಿತಿದ್ವಿ, ಚೆನ್ನಾಗಾಯ್ತು ಜೀವನ. ಲಾಸ್ಟ್ ಕೊನೆ ಪ್ರಶ್ನೆ, ಬಿಗ್ ಬಾಸ್ ಅನ್ನೋದು ಅವಕಾಶ ಬಂತಂದ್ರೆ ಏನ್ ಹೇಳ್ತೀರಾ? ಓಡೋಗ್ಬಿಡ್ತೀನಿ, ಮನೇಲಿ ಊಟನೇ ಮಾಡಲ್ಲ, ಬೇಕಾದ್ರೆ ಊಟನೇ ಮಾಡಲ್ಲ, ಓಡೋಗ್ಬಿಟ್ಟು ಮುಂದೆ ನಿಂತ್ಕೊಬಿಡ್ತೀನಿ. ಯಾಕಂದ್ರೆ ಅವ್ರು ನೋಡಕ್ಕೆ ತುಂಬಾ ಜನ, ಅವ್ರ ಮುಂದೆ ಎಷ್ಟು ಜನ ನಿಂತಿರ್ತಾರೆ, ನಾವು ಕಣ್ಣಿಂದ ನೋಡ್ತೀವಿ. ಅಂತವ್ರಿಗೆ ಆ ದೇವ್ರ ಮುಂದೆ ಬಂದ್ರು ಅವ್ರಿಗೆ ಕಣ್ಣಿಡ್ತೇವೆ ಇಲ್ವೋ, ಯಾಕಂದ್ರೆ ದೇವ್ರು ನೋಡಿಲ್ಲ ನಾವು. ಅವ್ರು ಬಂದ್ ನಿಂತ್ಕೊಂಡ್ರೆ ಅವ್ರು ನೋಡಕ್ ಓಡೋಗ್ತೀವಿ ನಾವು. ಈಗ ನೆಕ್ಸ್ಟ್ ಸೀರಿಯಲ್ ಫಿಲಿಮು ಅದರಲ್ಲೇ ಮಾಡ್ಬೇಕನ್ನ ಖಂಡಿತ ಬಂದ್ರೆ ನಾನು ಅವಕಾಶ ಕಳ್ಕೊಳ್ಳಲ್ಲ, ನಾನು ಮಾಡೇ ಮಾಡ್ತೀನಿ. ನೇರವಾಗಿ ನಿಮ್ಮ ವೀಕ್ಷಕರಿಗೆ, ನಿಮ್ಮ ಫ್ಯಾನ್ಸ್ ಏನ್ ಹೇಳಕ್ ಇಷ್ಟಪಡ್ತಾರೆ? ನಾನು ಕನ್ನಡದ ಜನತೆ, ಕನ್ನಡ, ಹಿಂದೂ, ಮುಸ್ಲಿಮ್ಸ್ ಎಷ್ಟು ಜನ ಇಲ್ಲಿ ಎಷ್ಟು ಜನ ವಾಸವಾಗಿದ್ರು ಎಲ್ಲರಿಗೂ ಹೇಳೋದಷ್ಟೇ, ನೀವು ಪ್ರೀತಿ ನಂಗೆ ತುಂಬಾ ಕೊಟ್ಟಿದ್ದೀರಾ. ಆ ಪ್ರೀತಿ ನಾನು ಮರೆಯಕ್ಕಾಗಲ್ಲ, ನಾನು ಸತ್ರು ಆ ಚಿರಋಣಿ ನಾನು ಮರೆಯಕ್ಕಾಗಲ್ಲ. ತುಂಬಾ ಪ್ರೀತಿ ಕೊಟ್ಟಿದ್ದೀರಾ ನಂಗೆ, ಹಿಂಗೆ ಪ್ರೀತಿ ಕೊಡ್ತಾ ಇರಿ. ನಿಮ್ ಪ್ರೀತಿಯಿಂದಾನೇ ನಾನು ಇಷ್ಟು ಮುಂದೆ ಬಂದಿರೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ನಾವು ಅದೇ ಹೇಳೋದು ಸರ್, ಈ ಕನ್ನಡದ ಜನತೆಗೆ ಎಲ್ಲರಿಗೂ ನಮ್ಮ ಪ್ರೀತಿಯಿಂದ, ನಮ್ಮ ಮನಸ್ಸಿಂದ ಧನ್ಯವಾದಗಳು ಅಂತ ಹೇಳ್ತೀನಿ. ಹಾಗೆ ನಾನು ಅವ್ರಿಗೂ ಹೇಳ್ತೀನಿ, ಬ್ಯಾಡ್ ಕಮೆಂಟ್ ಹಾಕೋರಿಗೆ, ಹೆಣ್ಮಕ್ಳಿಗೆ ಬ್ಯಾಡ್ ಕಮೆಂಟ್ ಹಾಕೋದನ್ನ ದಯವಿಟ್ಟು ಅವ್ರು ಎಷ್ಟು ಕಷ್ಟದಲ್ಲಿ ಬಂದಿರ್ತಾರೋ ಹೆಣ್ಮಕ್ಳು, ಅವ್ರ ಹೃದಯ ನಿಮ್ಗೆ ಹೇಳಕ್ಕಾಗಲ್ಲ. ಮುಂದೆ ಅವಸ್ಕೊಂಡಿರ್ತಾರೆ, ತುಂಬಾ ದುಃಖ ಅವಸ್ಕೊಂಡಿರ್ತಾರೆ. ಬಟ್ ಈ ತರ ಕೇಳಿದಾಗ ಮುಂದೆ ಬಂದ್ಬಿಡುತ್ತೆ ಕಣ್ಣಲ್ಲಿ ನೀರೋದು. ಅವಾಗ್ಲೇ ಗೊತ್ತಾಗೋದು ಅವ್ರು ದುಃಖದಲ್ಲಿ ಇದಾರೆ, ದುಃಖದಿಂದ ಮೇಲ್ ಬಂದವ್ರೆ ಅಂತ ಹೇಳ್ಬಿಟ್ಟು. ಯಾವತ್ತೂ ಒಬ್ರಿಗೆ ಮನ್ಸ್ ನೋಯಿಸ್ಬೇಡಿ, ಯಾಕಂದ್ರೆ ಅವ್ರು ತುಂಬಾ ನೊಂದಿಗೆದ್ದೆ ಮುಂದೆ ಬರಕ್ಕೆ ಚಾನ್ಸ್ ಬರ್ತಾ ಇರ್ತಾರೆ ಅಷ್ಟೇ. ನಮ್ಮ ಮಿಸ್ಸಸ್ ಅಂತ ನಾನು ಹೇಳ್ತಾ ಇಲ್ಲ, ಇವ್ರದೇ ಬ್ಯಾಡ್ ಕಮೆಂಟ್ ಆಗ್ತವ್ರ ಅಂತಲ್ಲ. ನಾನು ತುಂಬಾ ಜನ ಹೆಣ್ಮಕ್ಳದ್ದು ಬ್ಯಾಡ್ ಕಮೆಂಟ್ ನೋಡಿದೀನಿ. ಅವ್ರೆಲ್ಲಾರು ಅಳೋದು, ಇದ್ ಮಾಡೋದು, ಅಣ್ಣ ಯಾಕಣ್ಣ ನಾನು ಒಂಥರ ನಿಮ್ ತಂಗಿ ತಲ್ಲ ಅಣ್ಣ ಅಂತ ಹೇಳಿದ್ರು ಅವ್ರಿಗೆ ಬಿಡಲ್ಲ. ಅವರು ಬ್ಯಾಡ್ ಕಮೆಂಟ್ಗಳು ಹಾಕಿ ಅಮ್ಮನ ಅಕ್ಕನ ಏನೋ ಪದಗಳು ತುಂಬಾ ಕೆಟ್ಟದಾಗ ಮಾತಾಡಿರೋದು ಎಲ್ಲ ನೋಡಿದೀನಿ. ಅದೆಲ್ಲ ಬಿಟ್ಬಿಡಿ, ಯಾಕಂದ್ರೆ ನೀವು ಒಂದು ತಾಯಿ ಹೊಟ್ಟೆಲ್ ಹುಟ್ಟಿದ್ದೀರಾ, ನಿಮ್ಗೂ ಜೊತೆಲಿ ಅಕ್ಕ ತಂಗಿದವ್ರ ಜೊತೆಲಿ ಹುಟ್ಟಿದ್ದಾರೆ. ಅಕ್ಕ ತಂಗಿದ್ರ ತರ ತಿಳ್ಕೊಳ್ಳಿ. ಬ್ಯಾಡ್ ಕಮೆಂಟ್ ಯಾವ್ದೇ ಹೆಣ್ಮಗು ಹಾಕಕ್ ಹೋಗ್ಬೇಡಿ ದಯವಿಟ್ಟು, ಇಷ್ಟೇ ನಾನು ಕೇಳ್ಕೊಳ್ಳೋದು ನಿಮ್ಮಲ್ಲಿ. ಅಷ್ಟೇ, ಬ್ಯಾಡ್ ಕಮೆಂಟ್ ಆಗ್ಬೇಡಿ ಅಂತ ಹೇಳಕ್ ಇಷ್ಟ ಇರ್ತ. ಏನಕ್ಕೆ ಆತರ ಬ್ಯಾಡ್ ಹಾಕ್ತೀರಾ ನೋಡಿ, ನೀವು ಒಬ್ರಿಗೆ ಹಾಕಿದ್ರೆ ನಿಮ್ಗೂ ಒಬ್ರಿಗೆ ಹಾಕ್ತಾರೆ ಅಂತ ಅದನ್ನ ಮರಿಬೇಡಿ. ನೀವು 10 ಜನಕ್ಕೆ ಆಗ್ಬೋದು, ನಿಮ್ನ ಒಂದು 2 ಜನ 5 ಜನ ಹಾಕ್ತಾರೆ. ನೀವು ಸರಿಯಾಗಿದ್ದೀರಾ ಫಸ್ಟ್ ಅದ್ ನೋಡ್ಕೊಳ್ಳಿ, ಆಮೇಲೆ ಬೇರೆ ಹೇಳಿದಂತೆ ಅಂತ ಹೇಳಕ್ಕೆ ಫಸ್ಟ್ ಒಂದ್ ಬೆಳ್ಳು ಈ ತರ ತೋರಿಸಿದ್ರೆ 4-5 ಬೆಳ್ಳು ನಿಮ್ಗೂ ತೋರಿಸುತ್ತೆ. ನೀವು ಸರಿ ಇದ್ದಾರ ಫಸ್ಟ್ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಒಬ್ರಿಗೆ ಯಾವತ್ತು ಒಳ್ಳೇದನ್ನ ಮಾಡಕ್ಕೆ ಬಯಸಿ, ಮಾಡಕ್ಕಾಗಿಲ್ವಾ ಸುಮ್ನೆ ಇದ್ಬಿಡಿ, ಬೇರೆ ಬೆಳೆಸ್ತಾರೆ ಅವ್ರಿಗೆ, ಗೊತ್ತಾಯ್ತಾ? ಬೆಳ್ಸಕ್ಕಾಗಿಲ್ವಾ ಸುಮ್ನೆ ಇದ್ಬಿಡಿ, ಅಷ್ಟೇ ಹೇಳೋದು ನಾನು, ಇನ್ನೇನು ಇಲ್ಲ. ಹಾಯ್ ಫ್ರೆಂಡ್ಸ್, ನಮಸ್ತೆ, ಸಲಾಮ್ ಅಲೈಕುಂ. ಅದೇ SVN ಚಾನಲ್ ಇದು. ಈ ಚಾನಲ್ಗೆ ಮುಂದೆ ಬೆಳೆಸಿ, ನೀವು ನಿಮ್ ಪ್ರೀತಿ ನನ್ಗೆ ಎಷ್ಟು ಕೊಟ್ಟಿದ್ದೀರಾ ಅಷ್ಟೇ ಪ್ರೀತಿ ಇವ್ರಿಗೂ ಕೊಡಿ. ಇವ್ರು ಕಪಿಲ್ಸ್ ಜೋಡಿ ಹಾಕಿ, ಇವರು ತುಂಬಾ ಚೆನ್ನಾಗಿದ್ದಾರೆ, ಚಲೋ ಇದ್ದಾರೆ. ಇವ್ರು ನೋಡಿ ಮೆಚ್ಚಿ ನೀವು ಜನತೆ, ಇವ್ರಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ, ಆಯ್ತಾ? ಇಷ್ಟಕ್ಕೆ ನಾನು ಹೇಳಕ್ ಇಷ್ಟಪಡ್ತೀನಿ, ಇದೆಲ್ಲ ನೋಡಿ. ಆಮೇಲೆ ಈ ಟಿವಿಯಿಂದ ನಂಗೆ ಗಂಡ ಹೆಂಡತಿ ಇಬ್ರು ಕಪಿಲ್ಸ್ ಬಂದವ್ರೆ, ಇದು ಇಂಟರ್ವ್ಯೂ ಮಾಡ್ತವ್ರೆ. ನಂಗೆ ತುಂಬಾ ಖುಷಿ ಆಯ್ತು. ಅದು ಬೇರೆ ಅವರು ಹುಬ್ಳಿ ಧಾರವಾಡ, ಅದೇ ಜೋಳದ ರೊಟ್ಟಿ ರೀ, ನಮ್ ಮೆಚ್ಚಿನ ಜೋಳದ ರೊಟ್ಟಿ. ನನ್ಗೆ ತುಂಬಾ ಇಷ್ಟ ಜೋಳದ ರೊಟ್ಟಿ. ನಾವು ದೇವಸ್ಥಾನಕ್ಕೆ ಹೋಗಿದ್ವಿ, ಅಲ್ಲಿ ಕುಲ್ಬರ್ಗಿ
ಗುಲ್ಬರ್ಗ ದೇವಸ್ಥಾನ ಅದು. ಬಂದೆ ನವಾಜ್ ಅಲ್ಲಿ ಜೋಳದ ರೊಟ್ಟಿ ತಿಂದೆ, ಸೊಪ್ಪು ಪಲ್ಯ ಸೂಪರ್ ಆಗಿರುತ್ತೆ. ಅವ್ರ ಕೈಯಿಂದ ನಾನು ತಿಂದಲೇ ಬಿಡಲ್ಲ. ಅವ್ರ ನಂಬರ್ ಇಟ್ಕೊಂಡಿದೀನಿ, ಅವ್ರ ಮನೆಗೆ ಹೋಗಿ ತಿಂದೆ ನೋಡಿ. ಮತ್ತೆ ಅವ್ರು ಎಷ್ಟು ಖಡಕ್ ಆಗಿರ್ತಾರೆ ಗೊತ್ತಾ, ಅವ್ರ ಬಾಡಿ ಎಲ್ಲ ಬಂಡೆ ಕಲ್ಲಿದ್ದಂಗಿದೆ. ನನ್ಗೆ ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ, ಎಷ್ಟು ಸಪೋರ್ಟ್ ಮಾಡಿದೀರಾ ಜನತೆ, ಅಷ್ಟೇ ಪ್ರೀತಿ ಈ ಕಪಲ್ಸ್ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಚಾನಲ್ ಬೆಳೆಸಿ ಮುಂದೆ ಅಂತ ಹೇಳಕ್ ಇಷ್ಟಪಡ್ತೀನಿ.